पशूनां पतिं पापनाशं परेशं गजेन्द्रस्य कृत्तिं वसानं वरेण्यम् जटाजूटमध्ये स्फुरद्गाङ्गवारिं महादेवमेकं स्मरामि स्मरारिम् महेशं सुरेशं सुरारातिनाशं विभुं विश्वनाथं विभूत्यङ्गभूषम् विरूपाक्षमिन्द्वरकवन्नेत्रिनेत्रं सदानन्दमीडे प्रभुं पञ्चवक्त्रम् गिरीशं गणेशं गले नीलवर्णं गवेन्द्राधिरूढं गुणातीतरूपम् भवं भास्वरं भस्मनाभूषिताङ्गं भवानीकलत्रं भजे पञ्चवक्त्रम् शिवाकान्तशम्भो शशाङ्कार्धमौले महेशानशूलिञ्जटाजूटधारिन् त्वमेको जगद्व्यापको विश्वरूपः प्रसीद प्रसीद प्रभो पूर्णरूप परात्मानमेकं जगद्बीजमाद्यं निरेहं निराकारमोङ्कारवेद्यं यतो जायते पाल्यते येन विश्वं तमीशं भजे लीयते यत्र विश्वम् न भूमिर्न चापो न वह्निर्न वायुर्न चाकाशमास्ते न तन्द्रा न निद्रा न चोष्णं न शीतं न देशो न वेशो न यस्यास्ति मूर्तेस्त्रिमूर्तिं तमीडे अजं शाश्वतं कारणं कारणानां शिवं केवलं भासकं भासकानां तुरीयं तमः पारमाद्यन्तहीनं परं प्रपद्ये परं पावनं द्वैतहीनं नमस्ते नमस्ते विभो विश्वमूर्ते नमस्ते नमस्ते चिदानन्दमूर्ते नमस्ते नमस्ते तपोयोगगम्य नमस्ते नमस्ते श्रुतिज्ञानगम्य प्रभो शूलपाणे विभो विश्वनाथ महादेव शम्भो महेश त्रिनेत्र शिवाकान्त शान्त स्मरारे पुरारे त्वदन्यो वरेण्यो न मान्यो न गण्यः शम्भो महेश करुणामय शूलपाणे गौरीपते पशुपते पशुपाशनाशन् काशीपते करुणया जगदेकदेकं त्वं हंसि पासि विदधासि महेश्वरोऽसि त्वत्तो जगद्भवति देव भव स्मरारे त्वय्येव तिष्ठति जगन्मृडविश्वनाथ त्वय्येव गच्छति लयं जगदेतदेश लिङ्गात्मके हर चराचर विश्वरूपिन् लिङ्गात्मके हर चराचर विश्वरूपिन् लिङ्गात्मके हर चराचर विश्वरूपिन् ओम श्री गुरु बसवलिंगाय नमः।
ಎಲ್ಲ ದಾರ್ಶನಿಕರನ್ನು ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ನಮಿಸಿ, ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಗಳಿಗೂ ಹಣೆಮಣೆದು ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಧರ್ಮ ಅಂದ್ರೆ ಸದಾಚಾರ. ಮನುಷ್ಯ ದುರಾಚಾರವನ್ನು ಬಿಟ್ಟು ಸದಾಚಾರದಲ್ಲಿ ತೊಡಗಬೇಕು. ಪಾಪದ ಕಾರ್ಯಗಳನ್ನು ಬಿಟ್ಟು ಪುಣ್ಯದ ಕಾರ್ಯಗಳನ್ನು ಮಾಡಬೇಕು. ನಿಷಿದ್ಧ ಕರ್ಮಗಳನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ಮಾಡಬೇಕು. ಸಂತ ಮಹಾತ್ಮರು ಯಾವುದನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ಕರ್ಮಗಳನ್ನು ಮಾಡಬೇಕು. ಯಾವುದನ್ನು ಮಾಡುವುದರಿಂದ ನಮ್ಮ ಕಲ್ಯಾಣ ಉಂಟಾಗ್ತದೆ, ಮನುಷ್ಯನಿಗೆ ಶಾಂತಿ ಸಮಾಧಾನಗಳು ಸಿಗ್ತಾವ, ಅದು ವಿಹಿತ ಕರ್ಮ, ಅದು ಸದಾಚಾರ. ನಾವು ಯಾವುದು ಸದಾಚಾರ ಯಾವುದು ದುರಾಚಾರ ಅಂತ ಹೆಂಗೆ ತಿಳ್ಕೊಳ್ಳೋದು? ಯಾವುದರಿಂದ ನಮ್ಮ ಶರೀರ ಮನಸ್ಸು ಬುದ್ಧಿ ಮಲಿನ ಆಗ್ತವ, ಹೊಲಸಾಗ್ತವಲ್ಲ, ಅವೇ ದುರಾಚಾರ ಅಂತ ತಿಳ್ಕೋಬೇಕು. ಯಾವ ಕಾರ್ಯಗಳನ್ನು ಮಾಡುವುದರಿಂದ ಶರೀರ ಶುದ್ಧ ಆಗ್ತದೆ, ಮನಸ್ಸು ಪವಿತ್ರ ಆಗ್ತದೆ, ಬುದ್ಧಿ ನಿರ್ಮಲವಾಗ್ತದನೋ ಅದುವೇ ಸದಾಚಾರ. ಆ ಮನುಷ್ಯ ಧಾರ್ಮಿಕದಾನ ಅಂಥೇಳಿ ಅವ ಮ್ಯಾಲೇನು ಮಾಡ್ತಾನ ಅದರಿಂದ ನಿರ್ಣಯಿಸ್ಲಿಕ್ಕಾಗುವುದಿಲ್ಲ. ಅವನ ಅಂತರಂಗ ಹೇಗೆ ಅದ? ಮಾತಿನಲ್ಲಿ ಬೆಲ್ಲ ಇದ್ದರೂ ಮನಸ್ಸಿನಲ್ಲಿ ಕಹಿ ಇರುವುದರಿಂದಾಗಿ ಅವನನ್ನು ಸದಾಚಾರಿ ಅಂತ ಕರೆಯಲಿಕ್ಕೆ ಬರೋದಿಲ್ಲ. ನಾವು ಹೇಗಿರಬೇಕು ಅಂದ್ರೆ, ಹೊರಗೊಳಗೆ ಒಂದಾಗಿ ನಿಂದ ನಿಮ್ಮ ಶರಣರ ನೆನಗೊಮ್ಮೆ ತೋರ. ಏನಾಗಬೇಕು? ಹೊರಗ ಒಳಗ ಒಂದಾಗಿರಬೇಕು. ಅದು ನಮಗೆ ಸ್ವಲ್ಪ ಕಷ್ಟದ ಕೆಲಸ ಅದ. ಯಾಕಂದ್ರೆ ನಾವು ಹೊರಗೆ ಜಗತ್ತಿಗೆ ತೋರಿಸ್ಲಕ್ಕ ಒಂದು ಬೇರೆ ಇರ್ತೀವಿ, ಒಳಗೆ ನಾವು ಇರ್ಲಾಕ ಒಂದು ಬೇರೆನೇ ಇರ್ತೀವಿ. ಅದೇನು ಗತ್ತತ್ ಕರೀತಾರೆ ಅದಕ್ಕೆ. ಹಳ್ಳಿ ಭಾಷೆಯಲ್ಲಿ ಅವನ ಅವ ಬಿಡವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ ಜಗತ್ತಿಗೆ ತೋರಿಸ್ಲಾಕ ಮನುಷ್ಯನೇ ಬೇರೆ ಅದಾನ. ಅವನ ಸ್ವಂತಕ್ಕೆ ಗೊತ್ತೈತಿ ಅವ ಹೆಂಗದೀನಿ ಅಂಥೇಳಿ ಅವನಿಗಷ್ಟೇ ಗೊತ್ತಿರ್ತದೆ, ಹೊರಗಿನವ್ರಿಗೆ ಗೊತ್ತಿರುವುದಿಲ್ಲ. ಶರಣ ಸಂತ ಮಹಾತ್ಮ ಯಾವಾಗ ಆಗ್ತಾನ ಮನುಷ್ಯ ಅಂದ್ರೆ, ಹೊರಗೊಳಗೆ ಒಂದಾಗಿ ನಿಂದ ನಿಮ್ಮ ಶರಣ. ಮಾತಿನಲ್ಲಿ ಏನು ಹೇಳ್ತಾನಲ್ಲ ಹಂಗ ಮನಸ್ಸಿರಬೇಕು, ಮನಸ್ಸಿದ್ದಂತೆ ಕೆಲಸ ಇರಬೇಕು, ಮೂರೂ ಒಂದಾಗಬೇಕು. ಆದರೆ ಮನುಷ್ಯ ತನ್ನ ಒಂದು 100 ವರ್ಷದ ಆಯುಷ್ಯದಲ್ಲಿ ಇವು ಮೂರೂ ಒಂದ ಮಾಡ್ಲಿಕ್ಕೆ ಇವನಿಗೆ ಬಹಳ ಕಷ್ಟ ಆಗ್ತದೆ. ಮನುಷ್ಯನಲ್ಲಿ ಏನೋ ಒಂದು ಕಪಟ ಭಾವನಾ ಇರ್ತದೆ, ಮಾತಿನಲ್ಲಿ ಬೆಲ್ಲದಂಥ ಮಾತುಗಳನ್ನು ಮಾತಾಡ್ತಾನ, ಕೆಲಸದಲ್ಲಿ ಮೋಸ ಮಾಡ್ಕೋತ ಹೋಗಿಬಿಡ್ತಾನ. ಇಂಥ ಮನುಷ್ಯನನ್ನು ನಂಬುವುದು ಹೆಂಗೆ? ಇಂಥ ಮನುಷ್ಯ 100 ವರ್ಷಗಳವರೆಗೆ ಎಷ್ಟು ಹೊರಗಿನ ಆಚರಣೆ ಮಾಡಿದರೆ ಪವಿತ್ರ ಆಗವೆಲ್ಲದಾನೆವ. ದೇವರಿಗೆ ಮೋಸ ಮಾಡ್ಬೇಕಂತ ಹೊಂಟಾನೆವ. ಆದರೆ ದೇವರಿಗೆ ಮೋಸ ಮಾಡಲಿಕ್ಕಾಗುವುದಿಲ್ಲ. ನಾವು ಕೆಟ್ಟ ಕೆಲಸ ಮಾಡಿದೀವಿ ಅಂದ್ರೆ ನಮಗೆ ನಾವು ಮೋಸ ಮಾಡಿಕೊಂಡಂಗೆ ಆಗ್ತದೆ.
ಹಾನಿ ಯಾರಿಗಾಗ್ತದ? ನಮಗಾಗೋದು. ಸುಳ್ಳು ಹೇಳಬೇಡಪ್ಪ ಅಂತ ಯಾಕೆ ಹೇಳಿದರು? ಸುಳ್ಳು ಹೇಳಿದೆ ಅಂದ್ರೆ ನಿನಗ ಹಾನಿ ಆಗ್ತದ, ನಿನ್ನ ಮನಸ್ಸ ಹೊಲಸಾಗ್ತದ, ನೀನ ಇನ್ನೊಂದಿಷ್ಟು ಹಿಂದೆ ಉಳಿತಿ. ಯಾರು ಸತ್ತು ಹೇಳ್ತಾರಲ್ಲ ಅವರು ಮುಂದೆ ಹೋಗ್ತಾರ, ನೀ ಹಿಂದೆ ಉಳಿತಿ. ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗಿತ್ತು ಅಂದ್ರೆ ಸದಾಚಾರಿ ಆಗಲೇಬೇಕು, ಅದರ ಹೊರತು ಮಾರ್ಗವೇ ಇಲ್ಲ. ಒಬ್ಬ ಮನುಷ್ಯ ಬಹಳ ಹೊಲಸಾಗ್ಯಾನ ಅಂದ್ರೆ ಅವನನ್ನು ಯಾರೂ ಮುಟ್ಟಿಸ್ಕೊಳ್ಳೋದಿಲ್ಲ, ಮಾತಾಡಿಸೋದಿಲ್ಲ, ಎಲ್ಲಿಯೂ ಅವನಿಗೆ ಜಾಗ ಇಲ್ಲ. ಬರೇ ಮೈ ಎಲ್ಲ ರಾಡಿಯಾದ ಮನುಷ್ಯನಿಗೆ ಎಲ್ಲೂ ಜಾಗ ಇಲ್ಲ ಅಂದ ಬಳಿಕ ಇನ್ನು ಮನಸ್ಸೆಲ್ಲ ರಾಡಿಯಾಗಿ ಕೊಳಚೆಯಾಗಿರುವಾಗ ನಮಗಿನ್ನೆಲ್ಲಿ ಜಾಗ ಅದ ವಿಶ್ವದಲ್ಲಿ? ಆದ್ದರಿಂದ ಹೇಳುವುದು ಸದಾಚಾರ. ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮನುಷ್ಯ ಸ್ವಚ್ಛ ಆಗ್ಲಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯ ಆಗ್ತದಷ್ಟು ಕಣ್ಣು ಪವಿತ್ರ, ಕಿವಿ ಪವಿತ್ರ, ನಾಲಿಗೆ, ಶರೀರ, ಅವನ ಕೈಗಳು, ಅವನ ಮನಸ್ಸ, ಬುದ್ಧಿ ಎಲ್ಲವೂ ಪವಿತ್ರವಾಗಿರಬೇಕು. ಆವಾಗಲೇ ಅವನೊಬ್ಬ ಜೀವಂತ ದೇವರು ಅಂತ ಕರೆಸಿಕೊಳ್ತಾನೆ. ಇಡೀ ವಿಶ್ವದಲ್ಲಿ ಯಾರು ಶ್ರೇಷ್ಠರು? ಯಾರು ಸ್ವಚ್ಛ ಅದರ ಅವರೇ ಶ್ರೇಷ್ಠರು. ನಾವು ಸ್ವಚ್ಛ ಇದೀವೋ ಇಲ್ಲೋ ಅಂತ ನಮಗೆ ಗೊತ್ತಿರ್ತದ. ನಾವು ನೋಡ್ಕೊಳ್ಳೋದು ನಮ್ಮ ಕಣ್ಣ ಹೊಲಸಾಗ್ಯಾವೋ ಏನೋ ಸ್ವಚ್ಛ ಅದಾವೋ ಹೆಂಗೆ ತಿಳ್ಕೊಳ್ಳೋದು? ಕಣ್ಣಿನಲ್ಲಿ ಏನಾದರೂ ಆಶಾ ಏನ ತುಂಬಿತ್ತು ಅಂದರೆ ಕಣ್ಣು ಹೊಲಸದಾವ ಅಂತ ತಿಳ್ಕೋಬೇಕು. ಕಣ್ಣಿನಲ್ಲಿ ಕಾಮ ತುಂಬಿತ್ತು ಅಂದರೆ ಇನ್ನು ಕಣ್ಣು ಹೊಲಸದಾವ ಅಂತ ಅರ್ಥ. ಅದೇ ರೀತಿಯಾಗಿ ಕೈಗಳಲ್ಲಿ ಬರೇ ಲೋಭ ಗುಣವೇ ತುಂಬಿತ್ತು ಅಂದರೆ ಕೈ ಹೊಲಸಾಗ್ಯಾವ. ಅದೇ ರೀತಿಯಾಗಿ ನಾಲಿಗೆಯಲ್ಲಿ ಅಸತ್ಯ ತುಂಬಿತ್ತು ಅಂದ್ರೆ ಅವನ ನಾಲಿಗೆ ಹೊಲಸಾಗ್ಯದ ಅಂತ ಅರ್ಥ. 100 ವರ್ಷ ಮಾತನಾಡಿದರೂ ಒಂದು ಮಾತು ಕೂಡ ಈ ಜಗತ್ತಿಗೆ ಉಪಯೋಗ ಇರಲಿಲ್ಲ. ಇವನು ಒಂದು ಮಾತನ್ನು ಯಾರೂ ಗ್ರಂಥದಲ್ಲಿ ಬರೆದಿಡಲಿಲ್ಲ, ಯಾರೂ ಕೂಡ ಅವುಗಳನ್ನು ಶಾಸ್ತ್ರ ಅಂತ ಕರೀಲಿಲ್ಲ. 100 ವರ್ಷ ಮಾತನಾಡಿದ. 100 ವರ್ಷ, ವರ್ಷಕ್ಕೆ 365 ದಿವಸ, ಒಂದು ದಿವಸಕ್ಕೆ 24 ತಾಸು. ಇಷ್ಟೆಲ್ಲ ಮಾತನಾಡಿದರೂ ಕೂಡ ಇವನ ಮಾತನ್ನು ಈ ಜಗತ್ತ ಪ್ರಮಾಣ ಅಂತ ಸ್ವೀಕಾರ ಮಾಡಲಿಲ್ಲ. ಯಾಕೆ ಅಂದರೆ ಇವನ ಮಾತಿನಲ್ಲಿ ಹೊಲಸದ ಸತ್ಯ ಇಲ್ಲ. ಇವನ ಕಣ್ಣಿನಲ್ಲಿ ನಿರ್ಮಲವಾದಂಥ ದೃಷ್ಟಿ ಇಲ್ಲ. ಇವನಿಗೆ ಒಂದು ಬೇರೆ ಬೇರೆನೇ ಕಾಣಿಸ್ತದ ಜಗತ್ತು, ಇದ್ದ ಜಗತ್ತು ಇದ್ದಕ್ಕಿದ್ದಂಗೆ ಕಾಣೋದಿಲ್ಲ. ಹೀಗಾಗಿ ಸದಾಚಾರವೇ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ. ಸದಾಚಾರಿಯಾದ ಮನುಷ್ಯನೇ ಜಗತ್ತಿನಲ್ಲಿ ಪೂಜನೀಯನಾಗ್ತಾನ. ಅಂತಹ ಪರಮಶ್ರೇಷ್ಠ ಸಂತರು, ಮಹಾಜ್ಞಾನಿಗಳು, ಪರಮಶಾಂತ ಮೂರ್ತಿಗಳಾಗಿ ಈ ಜಗತ್ತನ್ನು ಉದ್ಧರಿಸಿದಂತಹ ಮಹಾತ್ಮರು ಹಲವಾರು ಜನ. ಅವರಲ್ಲಿ ಮಹಾರಾಷ್ಟ್ರದ ಗೋದಾವರಿ ನದಿಯ ದಂಡೆ ಮೇಲೆ ಇರುವಂಥ ಆಳಂದಿ ಒಂದು ಪವಿತ್ರ ಗ್ರಾಮ. ಅಲ್ಲಿ ಭಾನುದಾಸ ಅನ್ನುವ ಒಬ್ಬ ದೊಡ್ಡ ಸಂತನಿದ್ದ. ಸದಾ ಕಾಲದಲ್ಲಿಯೂ ಭಗವಂತನ ಚಿಂತನೆಯಲ್ಲೇ ಮುಳುಗಿರ್ತಾ ಇದ್ದ ಸಂತ. ಅವನಿಗೊಬ್ಬ ಮಗ ಚಕ್ರಪಾಣಿ ಅಂತ ಅವನ ಹೆಸರು. ಅವನು ಸದಾಚಾರಿಯಾಗಿದ್ದ. ಅವನಿಗೊಬ್ಬ ಮಗ ಹುಟ್ಟಿದ. ಅವನ ಹೆಸರು ಸೂರ್ಯನಾರಾಯಣ. ಹೆಂಗದವ ಹೆಸರು? ಭಾನುದಾಸ. ಯಾವಾತನು ಜಗತ್ತಿಗೆ ಬೆಳಕು ಕೊಡ್ತಾನಲ್ಲ ಅಂತ ಸೂರ್ಯನ ದಾಸನು ಯಾವನು? ಅವನೇ ಭಾನುದಾಸ. ಚಕ್ರಪಾಣಿ.
ಯಾವಾತನು ಸುದರ್ಶನ ಚಕ್ರವನ್ನು ಕೈಯಲ್ಲಿ ಧರಿಸಿರುವನು ಅವನೇ ಚಕ್ರಪಾಣಿಯಾದಂಥ ಶ್ರೀಕೃಷ್ಣ ವಾಸುದೇವ. ಸೂರ್ಯನಾರಾಯಣ ಯಾವಾತನು ಉದಯವಾಗದೇ ಇದ್ದರೆ ಜಗತ್ತೇ ನಿಂತು ಹೋಗುತ್ತೈತಲ್ಲ ಅಂಥವನು ಸೂರ್ಯನಾರಾಯಣ, ಸೂರ್ಯ ಭಗವಂತ. ಮಕ್ಕಳಿಗೆ ಹೆಸರು ಎಂತ ಬಿಡಬೇಕು ಅಂದ್ರೆ ಆ ಹೆಸರು ಕರೆದ್ರೆ ದೇವರನ್ನ ನಮಗೆ ನೆನಪಾಗಬೇಕು, ಅಂಥ ಹೆಸರನ್ನು ಮಕ್ಕಳಿಗೆ ಇಡಬೇಕು. ಸೂರ್ಯನಾರಾಯಣ ಅವನ ಮಗ ಏಕನಾಥ. ನಾಥ ಅಂದ್ರೆ ಒಡೆಯ. ಏಕನಾಥ, ಇಡೀ ಜಗತ್ತಿನಲ್ಲಿ ಒಬ್ಬನೇ ಮಾಲಕದಾನ. ಮನೆಗೆ ಒಬ್ಬೊಬ್ರು ಹೆಂಗೆ ಮಾಲಕರದಾರ ಹಂಗೆ ಜಗತ್ತಿಗೆ ಭಾಳ ಮಂದಿ ಮಾಲಕರಿಲ್ಲ, ಒಬ್ಬನೇ ಒಬ್ಬ. ಅಂಥ ಹೆಸರನ್ನು ಸೂರ್ಯನಾರಾಯಣ ತನ್ನ ಮಗನಿಗೆ ಇಟ್ಟ. ಏಕನಾಥ ಅಂತ ಅವನ ಹೆಸರು. ಆ ಹುಡುಗ ಏಕನಾಥ ಹುಟ್ಟಿದ ನಕ್ಷತ್ರ, ಜ್ಯೋತಿಷ್ಯದ ಪ್ರಕಾರ ಒಂದೊಂದು ನಕ್ಷತ್ರಗಳಲ್ಲಿ, ಒಂದೊಂದು ರಾಶಿಯಲ್ಲಿ, ಒಂದೊಂದು ಯೋಗದಲ್ಲಿ ಪಂಚಾಂಗ ಅಂತ ಕರೀತಾರೆ. ಪಂಚಾಂಗ ಅಂದರೆ ಏನು? ಒಂದು ಪುಸ್ತಕ ಏನದು? ಪಂಚ ಅಂಗಗಳಿಂದ ಕೂಡಿರುವಂಥದ್ದೇ ಪಂಚಾಂಗ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವು 5 ಕೂಡಿದವು ಅಂದ್ರೆ ಅದಕ್ಕೆ ಪಂಚಾಂಗ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ 12 ರಾಶಿಗಳು, 27 ನಕ್ಷತ್ರಗಳು ಇವು ಎಲ್ಲವೂ ನಿರಂತರವಾಗಿ ಸುತ್ತಾ ಇರ್ತವ, ಚಲಿಸ್ತಾ ಇರ್ತವ. ಯಾವ ಸಮಯದಲ್ಲಿ ಮಗು ಜನಿಸ್ತು ಅನ್ನೋದು ಬಹಳ ಮುಖ್ಯ ಇಡೀ ಜ್ಯೋತಿಷ್ಯದಲ್ಲಿ. ಅದೇನು ಸುಳ್ಳು ಶಾಸ್ತ್ರ ಅಲ್ಲ. ಹೇಳೋರು ಶಾಣೆ ಇರಲಾರದಕ್ಕೆ ಜ್ಯೋತಿಷ್ಯದ ಹೆಸರು ಕೆಟ್ಟೈತೆ ಅಷ್ಟೆ. ಈ ಡಾಕ್ಟ್ರುಗಳು ಸರಿಯಾಗಿ ಕಲೀಲಿಲ್ಲ ಅಂದ್ರೆ ಈ ಏನಪ್ಪ ಇಡೀ ಎಲ್ಲ ಡಾಕ್ಟ್ರಿಕಿನ ಕೆಟ್ಟೈತಿ ಅಂತ ಹೇಳಕ್ಕೆ ಬರೋದಿಲ್ಲ. ಅವನು ಸರಿಯಾಗಿ ಸಾಲಿ ಕಲ್ತಿಲ್ಲ, ಜ್ವರದ ಬದಲಿ ನೆಗಡಿ ಇಂಜೆಕ್ಷನ್ ಮಾಡಿದವ. ಅವಂಗೆ BP ಇತ್ತು, ಇವ್ ಶುಗರ್ದ ಇಂಜೆಕ್ಷನ್ ಮಾಡಿದ. ಹಿಂಗಾಗ್ತದೆ. ಅದಕ್ಕೆ ಶಾಸ್ತ್ರ ತಪ್ಪಲ್ಲ, ವೇದಾಂಗ ಅಂತ ಕರೀತಾರೆ ಜ್ಯೋತಿಷ್ಯ. ವೇದವನ್ನು ಅಭ್ಯಾಸ ಮಾಡಬೇಕಾದ್ರೆ ಜ್ಯೋತಿಷ್ಯವನ್ನು ಕಲಿಯಲೇಬೇಕು. ಅಂತಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಮಗು ಯಾವಾಗ ಹುಟ್ಟುತ್ತದ ಆ ಸಮಯವನ್ನು ಬರೆದಿಡಬೇಕು ನೀವು. ಮತ್ತು ಸಾಯಂಕಾಲ 4ಕ್ಕೆ ಹುಟ್ಟಿತ್ತು 5ಕ್ಕೆ ಬರೆದಿಟ್ರಿ ಅಂದ್ರೆ ತಪ್ಪತೈತಿ. 4ನಲ್ಲಿ 4:15 ಅಲ್ಲ, 4 5 ನಿಮಿಷನೂ ಅಲ್ಲ, 4ಕ್ಕೆ ಹುಟ್ಟಿತ್ತಂದ್ರೆ ಅದೇ ಸಮಯವನ್ನು ಬರಿಬೇಕು. ಯಾಕೆ ಅಂದರೆ ಜ್ಯೋತಿಷ್ಯ ಅನ್ನುವಂಥದ್ದು ಸಮಯದ ಆಧಾರದ ಮೇಲೆ ನಿರ್ಧರಿತವಾದಂಥ ಒಂದು ದೊಡ್ಡ ಶಾಸ್ತ್ರ. ಅಂಕೆ ಸಂಖ್ಯೆಗಳೇ ಪ್ರಧಾನ. ಅದರ ಪ್ರಕಾರ ಈ ಏಕನಾಥ ಮಗು ಏನು ಹುಟ್ಟಿದ್ದ ಮೂಲಾ ನಕ್ಷತ್ರದೊಳಗೆ ಹುಟ್ಟಿದ್ದೆವು. ಮೂಲಾ ನಕ್ಷತ್ರದ ವಿಶೇಷತೆ ಏನು ಅಂದ್ರೆ ಆ ನಕ್ಷತ್ರದಲ್ಲಿ ಮಗು ಹುಟ್ಟಿತು ಅಂದ್ರೆ ಆ ಮಗುವಿನ ತಂದೆಯಾದರೂ ದೇಹ ಬಿಡ್ತಾನೆ ಸ್ವಲ್ಪ ವರ್ಷಗಳಲ್ಲಿ ಅಥವಾ ಸ್ವಲ್ಪ ದಿನಗಳಲ್ಲಿ. ಏನಾದರೂ ಆಗ್ತದ. ಆದ್ರೆ ಆ ಮಗು ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ, ಒಬ್ಬ ದೊಡ್ಡ ಸಂತನಾಗ್ತಾನೆ. ಅಂಥ ಸಾಮರ್ಥ್ಯ ಆ ಮಗುವಿನಲ್ಲಿ ಇರ್ತದೆ. ಅದೇ ಪ್ರಕಾರವಾಗಿ ಈ ಏಕನಾಥ ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಅವರ ತಂದೆ ದೇಹ ಬಿಟ್ಟು. ತಂದೆ ದೇಹ ಬಿಟ್ಟ ಕೆಲವೇ ದಿನಗಳಲ್ಲಿ ಅವರ ತಾಯಿ ದೇಹ ಬಿಟ್ಲು. ಮನ್ಯಾಗ ಅಜ್ಜ ಅಜ್ಜಿ ಇಬ್ಬರೇ ಇದ್ದರು, ಚಕ್ರಪಾಣಿ ಮತ್ತು ಅವನ ಧರ್ಮಪತ್ನಿ. ಅಜ್ಜ ಮೊಮ್ಮಗನನ್ನು ಬೆಳೆಸ್ಲಾಕ ಚಾಲೂ ಮಾಡಿದ. 6-7 ವರ್ಷ ಆಯಿತು. ಉಪನಯನ ಸಂಸ್ಕಾರವನ್ನು ಮಾಡಿದರು. ಆನಂತರ ಮಗು ಹಾಗೇ ಬೆಳೀತಾ ಇತ್ತು. 12 ವರ್ಷ ಆಯಿತು ಮಗುವಿಗೆ. ಆವಾಗ ಹುಡುಗನಿಗೆ ಅನ್ನಿಸ್ತು, ನಾನೇನಾದರೂ ಕಲಿಬೇಕಲ್ಲ ತನಿಸ್ತು.
ಆಗ ಯಾರ ಕಡೆ ಕಲಿಯೋದು? ಈಗ ನೀವು ವಿಚಾರ ಮಾಡ್ತೀರಿ, ನಮ್ಮ ಹುಡುಗರನ್ನ ಎಲ್ಲಿ ಶಾಲೆಗೆ ಕಳಿಸೋನು, ಯಾವ ಮಾಸ್ತರ್ ಶಾಣೆ ಅದಾನ ಅನ್ನೋಕ್ಕಿಂತ ಯಾವ ಶಾಲೆ ಚಲೋ ಐತಿ ಅಂತ ನೋಡ್ತೀರಿ. ಈಗಿನ ವ್ಯವಸ್ಥೆ ಹಂಗದ. ಮೊದಲು ಹಂಗಿರಲಿಲ್ಲ. ಯಾವ ಗುರುಗಳು ಚಲೋ ಅದಾರತ್ ನೋಡ್ತಿದ್ದು. ಗುರುಗಳು ಎಲ್ಲಿರ್ತಾರೆ ಅಲ್ಲೇ ಗುರುಕುಲ ನಡೀತಾ ಇತ್ತು. ಆ ಪ್ರಕಾರ ಆ ಹುಡುಗ ದೇವರಿಗೆ ಪ್ರಾರ್ಥನಾ ಮಾಡ್ಕೋತ ಕೂತಿದ್ದ. ಆಕಾಶವಾಣಿ ಆಯಿತು, ದೇವಗಡಕ್ಕೆ ಹೋಗು, ಅಲ್ಲಿ ಜನಾರ್ದನ ಸ್ವಾಮಿಗಳು ಅಂತದಾರ, ಅವರು ನಿನಗೆ ವಿದ್ಯಾದಾನ ಮಾಡ್ತಾರೆ, ಅಲ್ಲಿ ಹೋಗು ಅಂತ ಹೇಳ್ತದ ಆಕಾಶವಾಣಿ. ಆಗ ಹುಡುಗ 3 ಹಗಲ 3 ರಾತ್ರಿ ನಡ್ಕೋತ ಆಳಂದಿಯಿಂದ ದೇವಗಡಕ್ಕೆ ಹೋದ. ಹೋಗಿ ಜನಾರ್ದನ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಬಳಿಕ ಗುರುಗಳು, ಯಾಕೆ ಬಂದೆಪ್ಪ, ಯಾವೂರವ, ಏನು ಕೆಲಸ ಅಂತ ಕೇಳಿದರು. ನಾನು ಈಗ ಆಳಂದಿಯಿಂದ ಬಂದೇನೆ. ನಮ್ಮ ಅಜ್ಜನ ಹೆಸರು ಭಾನುದಾಸ, ಮುತ್ತಜ್ಜನ ಹೆಸರು, ಅಜ್ಜನ ಹೆಸರು ಚಕ್ರಪಾಣಿ, ನಮ್ಮ ತಂದೆಯ ಹೆಸರು ಸೂರ್ಯನಾರಾಯಣ. ನಾನು ನಿಮ್ಮ ಹತ್ತಿರ ವಿದ್ಯೆಯನ್ನು ಪಡೆಯುವ ಸಲುವಾಗಿ ಬಂದನೆ ಅಂತ ಹೇಳಿದ ಹುಡುಗ. ಆಗ ಗುರುಗಳು, ಆಯ್ತಪ್ಪ, ಸೇವಾ ಮಾಡ್ಕೋತಿರು ಅಂತ ಹೇಳಿದರು. ಸೇವಾ ಗುರು ಸೇವೆಯನ್ನು ಮಾಡಬೇಕು. ಸೇವೆಯಿಂದಲೇ ಎಲ್ಲವೂ ಸಾಧ್ಯ ಅದ. ಆಪ್ತ, ಅಂಗ, ಸ್ಥಾನ, ಸದ್ಭಾವ, ಇವು 4 ರೀತಿ ಸೇವಾ. ಗುರುಗಳ ಸೇವಾ ಹೆಂಗೆ ಮಾಡಬೇಕು? ಗುರುಗಳು ಮಠ ಅದು ಕಸ ಹೊಡಿಬೇಕು, ಇಲ್ಲ ನೇರವಾಗಿನ ಬಂದ ಕೈ ಕಟ್ಕೊಂಡು ಕೂತ ಹೇಳ್ರಿ ಗುರುಗಳ ಅಂದ್ರೆ ಗುರುಗಳು ಏನು ಹೇಳ್ಬೇಕು? ಅದಕ್ಕೆ ಮೊದಲಿನ ಕಾಲದ ಪದ್ಧತಿ ಭಾಳ ಚಲೋ ಇತ್ತು. ಈಗ ಹುಡುಗರು ಸಾಲಿ ಕಲ್ತನೂ ದಡ್ಡಾಗ್ಯಾವ. ಈಗಿನ ಹುಡುಗರು ಯಾಕೆ ದಡ್ಡಾಗ್ಯಾವ ಅಂದ್ರೆ ಸಾಲಿಗೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ಇವಕ್ಕೆ. ಮನ್ಯಾಗ ಅವ್ವ ಅಪ್ಪ ಕಲ್ಸಂಗಿಲ್ಲ, ಶಾಲ್ಯಾಗ ಮಾಸ್ತರ್ಗಳ್ನು ತಿಳಿಸಿ ಹೇಳಂಗಿಲ್ಲ, ಮತ್ತು ಕಲಿಯವೆ ಹೆಂಗವು? ಯಾವ ಶಾಲೆ ಜ್ಞಾನದ ಮಂದಿರವೋ ಅಂಥ ಜ್ಞಾನ ಮಂದಿರಕ್ಕೆ ಹುಡುಗರು ಹೆಂಗೆ ಹೋಗ್ತಾವ? ಕಾಲಾಗ ಚಪ್ಪಲ ಬೂಟ ಎಲ್ಲ ಹಾಕೊಂಡನ ಹೊಕ್ಕವು. ಪವಿತ್ರತೆ ಹೆಂಗೆ ಉಳಿತದ? ಮಾಸ್ತರ್ನು ಅವನು ಇವ್ರಿಗೆ ಬಾರಿ ಬಾರಿ ಬೂಟ್ ಹಾಕೊಂಡು ಅವನು ಕಲಿಸ್ಲಾಕ ಬರ್ತಾನೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ. ಶಾಲೆ ಮೇಲೆ ಬರೀತಿದ್ರು ಏನಂತೇಳಿ, ಇದು ಜ್ಞಾನದ ಮಂದಿರದಪ್ಪ. ಗುಡಿಗೆ ಯಾರೇ ಚಪ್ಪಲ್ ಹಾಕೊಂಡು ಹೋಗ್ತಾರೆ? ಬರೇ ಒಂದು ಗುಡಿಗೆನ ಚಪ್ಪಲ್ ಹಾಕೊಂಡು ಹೋಗುವುದಿಲ್ಲ ಅಂದ ಬಳಿಕ ಒಬ್ಬ ಮನುಷ್ಯನನ್ನೇ ದೇವರನ್ನಾಗಿ ಮಾಡುವಂಥ ಶಾಲೆಗೆ ಚಪ್ಪಲ್ ಹಾಕೊಂಡು ಹೆಂಗೆ ಹೋಗೋದು? ಒಂದು ಸ್ವಲ್ಪ ಹಾಳೆ ಎಲ್ಲರೇ ಕಾಲಿಗೆ ಹತ್ತು ಅಂದ್ರೆ ನಮಸ್ಕಾರ ಮಾಡುತ್ತಿದ್ರೆ ಮೊದಲು. ಏನು ಪದ್ಧತಿಯನ್ನು ಕಲಿಸ್ಬೇಕಾಗ್ತದೆ ಮಕ್ಕಳಿಗೆ. ಆಗ ಸೇವಾ ಮಾಡಪ್ಪ ಅಂತ ಹೇಳಿದರು ಗುರುಗಳು. ಏಕನಾಥ ಗುರುಗಳು ಏಳುವುದಕ್ಕಿಂತ ಮೊದಲೇ ಹೇಳ್ತಾ ಇದ್ದ. ಗುರುಗಳ ವಿಶ್ರಾಂತಿ ಆದ ಬಳಿಕ ಇವು ಮಲ್ಕೋತಾ ಇದ್ದ. ಪದ್ಧತಿ ಅದು. ಈಗ ನಾವು ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಬಹಳ ಪ್ರೇಮ ಮಾಡಿ ಮಾಡಿ ಮಕ್ಕಳನ್ನು ಕೆಡಿಸ್ತಾ ಇದ್ದೀವಿ, ಬೆಳೆಸ್ತಾ ಇಲ್ಲ ಯಾರು. ಮಕ್ಕಳಿಗೆ ನೀವು ಯಾವಾಗ ಏನು ಕಲಿಸ್ಬೇಕೋ ಅದನ್ನು ಕಲಿಸಲೇಬೇಕು. ಬಹಳ ನಮ್ಮ ಮಗು ಭಾಳ ಮೆತ್ತಗೈತ್ರಿ ನಮ್ಮ ಹುಡುಗ, ಹಾಗಾದ್ರೆ ಇನ್ನೊಂದು 2 ವರ್ಷ ತೊಟ್ಲಾಗ ಯಾಕೆ ಹಾಕಿ ಹೋಗಬಾರ್ದು? ಮೆತ್ತಗ ಇತ್ತಲ್ಲ, ಅದು ಕೆಳಗೆ ಯಾಕೆ ಕಳಿಸಿರೋದನ್ನು? ಇನ್ನೊಂದು 2 ಕೊತ್ತನೆ ಅರಿವಿ ತಂದು ಅಲ್ಲೇ ಹಾಸಿ ತೊಟ್ಲನ ದ್ವಾಡದು ಮಾಡ್ಕೊತ ಹೋಗಿದ್ರೆ ನಡೀತಿತ್ತಲ್ಲ, ಅದನ್ನ ಯಾಕೆ ಕೆಳಗಿಳಿಸ್ರಿ ಅಂತ ಪ್ರಶ್ನೆ. ಕಲಸಾಗ ಸರಿಯಾಗಿ ಕಲಿಸ್ಬೇಕು. ಇಲ್ಲ ಇದು ನಮ್ಮ ಮನೆ ಕಲ್ಲೈತಿ, ಅದಕ್ಕೆ ಸಾವಕಾಶ ಹೊಡೆಯೋನು, ಎಲ್ಲರ ಪೆಟ್ಟು ಹತ್ತಿ ಅಂದರೆ ಹೆಂಗಂದ್ರೆ ಮೂರ್ತಿ ಹೆಂಗಾಗೋದು ಅದು.
ಕಲ್ಲು ಹೋಗಿ ಮೂರ್ತಿ ಆಗಬೇಕಂದ್ರೆ ಎಷ್ಟು ಜೋರಾಗಿ ಪೆಟ್ಟು ಬೀಳಬೇಕು, ಆವಾಗಲೇ ಒಂದು ದೇವನ ಮೂರ್ತಿಯಾಗಿ ನಮಸ್ಕಾರಕ್ಕೆ ಯೋಗ್ಯವಾಗಿ ನಿಲ್ತದೆ. ನೀವು ಏನು ಮಾಡ್ತಾ ಇದ್ದೀರಿ ಈಗ ಅಂದ್ರೆ, ಆ ಹುಡುಗ ಹಸಿವು ಅಂದರೆ ಏನು ಗೊತ್ತಿಲ್ಲ. ಯಾಕಂದ್ರೆ ಹಸು ಆಗೋ ತಡ ಇಲ್ದ ಅದರ ಮುಂದೆ ತಂದು ಒಂದು ದೊಡ್ಡ ಟಿಫಿನ್ ತುಂಬಿಟ್ಟು ಬಿಡ್ತೀರಿ. ಒಬ್ಬ ಪೈಲ್ವಾನ ಉಣ್ಲಾಕೆಲ್ಲ ಆಟ ತುಂಬಿಡ್ತೀರಿ, ಮತ್ತು ಹಸು ಹೆಂಗೆ ಗೊತ್ತಾಗ್ತೈತಿ? ಆ ಬಳಿಕ ನೀವು ಎಲ್ಲಿ ಹೋಗ್ತೀರಿ? ಸಾಲಿ ಬಸ್ ಎಲ್ಲಿ ತಕ ಬರತೈತೆ ಅಲ್ಲಿ ತಕ. ಸಣ್ಣ ಹುಡುಗರಿಗೆ ಹೋಗ್ರಿ ಪ್ರಶ್ನೆ ಇಲ್ಲ, ದೊಡ್ಡವಾದ ಬಳಿಕನು ನೀವ ಕರ್ಕೊಂಡು ಬರ್ತೀರಿ. ಬಂದ ಬಳಿಕ ನೀವ ಆತರು ಬೂಟು ಬಿಚ್ಚೋದು, ಕಾಲ್ಚೀಲ್ ತೆಗೆಯೋದು, ಆ ಬಳಿಕ ಆತರು ಯೂನಿಫಾರ್ಮ್ ಸಹಿತ ನೀವ ತೆಗೆದಿಡ್ತೀರಿ. ಗಿಟ್ಟ ಆತರದೆಲ್ಲ ಏನೋ ಸ್ಕೂಲ್ ಬ್ಯಾಗ್ ಇರ್ತೈತ್ಲ ಅದನ್ನು ನೀವ ಓದಿ ಒಳಗಿಡೋದು. ಆ ಬಳಿಕ ನೀವು ಅವಕ್ಕೆಲ್ಲ ಮತ್ತೆ ಮನ್ಯಾನ ಅರಿವಿ ಹಾಕೋದು. ಹಾಕಿದ ಬಳಿಕ ನೀವು ಮುಖ ತೊಳೆಯೋದು. ಹುಡುಗರಿಗೆ ಕೈನ ಇಲ್ಲಾರ್ದ ಹುಟ್ಟ್ಯಾವೇನೋ ಅನ್ನೋ ರೀತಿ ಒಳಗೆ ಇಷ್ಟೆಲ್ಲ ಮಾಡಿ ಹುಡುಗನಿಗೆ ಮ್ಯಾಗಿ ತಿನ್ನಿಸ್ತೀರಿ. ಮನೆಗೆ ಬಂದ ಕೂಡಲೇ ತಿನ್ನಪ್ಪಿ, ಮೆತ್ತಗೆ ಭಾಳ ತಿನ್ನು ಇದನ್ನು. ಆ ಮ್ಯಾಗಿ ಒಳಗೆ ಏನು ಹಾಕ್ಯಾರೋ ಶಿವ ಏನು ಯಾರಿಗೂ ಗೊತ್ತಿಲ್ಲ. ಅದೇನು ಹುಡುಗನಿಗೆ ಚಲೋ ಮಾಡತೈತೋ ಕೆಟ್ಟ ಮಾಡತೈತೂ ಗೊತ್ತಿಲ್ಲ. ಸುಮ್ಮ ತಿನ್ನಿಸ್ತೀರಿ, ಏನೋ ನಿಮಗೂ ರೊಕ್ಕ ಹೆಚ್ಚದ. ಆ ಬಳಿಕ ಮುಂದೆ ಅದು ಹುಡುಗ ದಪ್ಪ ಹಾಕೋತ ಹೋಗ್ತೈತೆ. ಅದು ಯಾಕೆ ದಪ್ಪ ಆಗ್ತದ? ಮುಖ ಸಹಿತ ನೀವು ತೊಳಿತೀರಿ ಅಂದ ಬಳಿಕ ಹುಡುಗ ಉಂಡದ್ದೆಲ್ಲ ಸ್ಟೋರ್ ಹಾಕೋತನ ಹೋಗ್ತೈತಿ, ಎಫ್ ಡಿ ಹಾಕೋತ ಹೋಗ್ತೈತೆ. ಅದು ದಪ್ಪ ಹಾಕೋತ ಹೋಗ್ತೈತಿ ಹುಡುಗ. ಹಿಂಗ್ಯಾಕೆ ದಪ್ಪ ಆಗಲಾಯ್ತು ಹುಡುಗ? ಇಲ್ಲ, ರಾತ್ರಿ ಅವ ಗಾಳಿ ನುಂಗ್ತಾನ, ಅದಕ್ಕೆ ದಪ್ಪ ಆಗಲಾಯ್ತಾನ. ಅವ್ವ ಅಪ್ಪಾರೇ ತೆಳ್ಳಗದಾರ, ಅಜ್ಜ ಅಜ್ಜಿಯರೇ ತೆಳ್ಳಗದಾರ, ಹುಡುಗರೇ ಮೊಮ್ಮಗರೇ ದಪ್ಪ ಆಗಲಾತ್. ಅವಾಗ ಮುಂದೇನಾಯಿತು ಅಂದ್ರೆ 16-18 ವರ್ಷಕ್ಕೆ ಹುಡುಗನಿಗೆ ಶುಗರ್ ಬತ್ತು. ಇದೇನು? ನಿಮ್ಮ ಪ್ರೀತಿ ಹೆಚ್ಚಾತು. ಪ್ರೀತಿ ಹೆಚ್ಚಾಯ್ತಂದ್ರೆ ವಿಷ ಆಗ್ತದೆ. ಅತಿ ಸರ್ವತ್ರ ವರ್ಜಯೇತ್. ಯಾವುದಾಗಲಿ ಪ್ರೀತಿ ಆಗಲಿ, ಅತಿ ಮಕ್ಕಳ ಮೇಲೆ ಪ್ರೀತಿ ತೋರಿಸ್ರಂದ್ರೆ ಹುಡುಗರು ಬೆಳೆಯೋ ಬದಲೇ ಹಾಳಾಗ್ತವ. ಆದ್ರೆ ಅಲ್ಲಿ ಏಕನಾಥನಿಗೆ ಸರಿಯಾದಂತಹ ವಿದ್ಯೆಯನ್ನು ಕಲಿಸ್ತಾ ಇದ್ರು. ಹುಡುಗ ಗುರುಗಳು ಹೇಳೋಕ್ಕಿಂತ ಮೊದಲ ಹೇಳ್ತದ್ದು, ಹೇಳಬೇಕು. ನಿಮ್ಮ ಹುಡುಗರು ಹೆಂಗದಾವು ಅಂದ್ರೆ, ಮಕ್ಕೋತಮ್ಮ ಇನ್ನೊಂದು ತಾಸು ಮಕ್ಕೋ, ತಂಡೈತಿ, ಎಲ್ಲಿ ಹೇಳ್ತಿ? ಎಲ್ಲಿ ಹೇಳ್ತಿ ತಮ್ಮ? ನೀ ಲಘು ಎದ್ದೆ ಅಂದ್ರೆ ನಾವು ನಿನಗೆ ನೀರು ಕಾಸಕ್ಕೆ ನಾವು ಹೇಳಬೇಕು. ನಮ್ಮದು ನಿದ್ದೆ ಯಾಕೆ ಹಾಳು ಮಾಡ್ತಿ? ನೀನು ಮಕ್ಕೋ, ನಾವು ಮಕ್ಕೋತೀವಿ, ಇಡೀ ಮನೇನ ಮಕ್ಕೋತೈತಿ. ಮುಂದೆ ಈ ಕುಲದ ದೀಪವೇ ಹೋಗಿಬಿಡ್ತದೆ, ಎಲ್ಲಿ ಉಳಿತದೆ? ಜಗತ್ತಂದ್ರೆ ಏನಿದೆ? ಆರಾಮವಾಗಿ ಮಲ್ಕೊಳಕ್ಕೆ ಬಂದಂಥ ಹಾಸಿಗೆ ಮಾಡಿಟ್ಟಾನೆ ಏನು ದೇವರು? ಇಲ್ಲಿ ನಮಗೆ ಗಾದಿ ಮೇಲೆ ಲಗ ಹೊಕ್ಕೋತ ಹೋಗಪ್ಪ ಅಂಥೇಳಿ. ಜಗತ್ತಂದ್ರ ಕರ್ಮಶಾಲಾದ, ಜಗತ್ತಂದ್ರ ಪರಿಶ್ರಮಿಗಳ ಲೋಕ. ಇದು ಆಲಸಿಗಳ ಲೋಕ ಅಲ್ಲ ಜಗತ್ತಂದ್ರ. ಯಾವ ದುಡಿತಾನಲ್ಲ ಅವನೇ ಇಲ್ಲಿ ರಾಜನಾಗಿ ಮೆರಿತಾನೆ. ಯಾವ ಆಲಸಿ ಆಗ್ತಾನಲ್ಲ ಅವನ ಜಗತ್ತ ನಿರ್ದಾಕ್ಷಿಣ್ಯವಾಗಿ ಸರಿಸಿಬಿಡ್ತದೆ. ಆಗ ಏಕನಾಥ ಮಹಾರಾಜ ಗುರು ಸೇವೆಯನ್ನು ಹೆಂಗೆ ಮಾಡಿದ ಅಂದ್ರೆ, ಗುರುಗಳಂದ್ರೆ ಬರೀ ಗುರುಗಳಿಲ್ಲ, ಸಾಕ್ಷಾತ್ ದೇವರಂದ್ರೆ ಇವರ ಅಂತ ತಿಳ್ಕೊಂಡು ಸೇವಾ ಮಾಡಿದ ಏಕನಾಥ. ದೇವರಂದ್ರನ ಇವರ, ಇನ್ನು ಹೊರಗೆಲ್ಲೂ ದೇವರಿಲ್ಲ. 6 ವರ್ಷ ಸೇವಾ ಮಾಡಿದ. 12ನೇ ವರ್ಷಕ್ಕೆ ಹೋಗಿದ್ದ. 18ನೇ ವರ್ಷದವರೆಗೆ 6 ವರ್ಷ ಗುರು ಸೇವೆಯನ್ನು ಮಾಡಿದ. ಗುರುಗಳು ಒಂದು ದಿವಸ ಅವನಿಗೆ ಒಂದು ಜವಾಬ್ದಾರಿ ಒಪ್ಪಿಸಿದ್ರು. ನೋಡಪ್ಪ, ಲೆಕ್ಕಪತ್ರ ಎಲ್ಲ ಮಾಡು, ನಮ್ಮ ಮಟ್ಟದ್ದೇನು ಲೆಕ್ಕ ಐತಲ್ಲ ಅದನ್ನು ಸ್ವಲ್ಪ ಬರೆದಿಡು ಮಾಡು ಅಂತ ಹೇಳಿದ್ರು. ಅವನು ಬರೆದಿಟ್ಟಿದ್ದ. ನಾಳೆ ನನಗೆ ತಂದು ಲೆಕ್ಕ ಒಪ್ಪಿಸು ಅಂತ ಗುರುಗಳು ಹೇಳಿದ್ರು.
ಇವು ಗುರು ಸೇವಾ ಎಲ್ಲ ಮುಗಿಲಾಕ ರಾತ್ರಿ 10 ಆತು. 10ಕ್ಕೆ ಲೆಕ್ಕದ ಬುಕ್ ತಗೊಂಡು ಕೂತ. ಲೆಕ್ಕ ಮಾಡ್ಲತ್ತ. ಆಗಿನ ಕಾಲದಾಗ ಪೈಸಾದೊಳಗೆ ಲೆಕ್ಕ, ಪೈಸಾ ರೂಪಾಯಿ ಹಂಗೆ ಲೆಕ್ಕ ಮಾಡ್ತಿದ್ರು. ಒಂದು ಪೈಸಾ ಎಷ್ಟು ಲೆಕ್ಕ ಮಾಡ್ರು ಹೊಂದವಲ್ದಾಗಿತ್ತದು. ರಾತ್ರಿ 10ಕ್ಕೆ ಕೂತಿದ್ದ. 1-2 ಗಂಟೆ ಗುರುಗಳು ವಿಶ್ರಾಂತಿ ಮಾಡ್ಲಾಕ್ತಾರ. ಇವ ಎದ್ದ ಕುಣದಾಡ್ಲಾಕ ಚಾಲೋ ಮಾಡಿದ. ಸಿಕ್ಕಿತು 1 ಪೈಸಾ ಸಿಕ್ಕಿತು ಅಂತಂದ. ಗುರುಗಳು ಎದ್ರು. ಯಾಕೋ ಏಕನಾಥ, ಯಾಕೆ ಇಷ್ಟಾಕೆ ಸಂತೋಷ ಆಗ್ಯದ ನಿನಗೆ, ಏನು ಸಿಕ್ಕಿತು ಹೇಳು ಅಂತ ಕೇಳಿದರು. ಆಗ ಏಕನಾಥ ಹೇಳಿದ, ನನಗೆ ಕಳೆದಂಥ 1 ಪೈಸಾ ಸಿಕ್ಕದ ಅಂತ ಹೇಳಿದವ. ಏನು ಸಿಕ್ತು? ಇಲ್ಲ, ಲೆಕ್ಕದೊಳಗೆ 1 ಪೈಸಾ ಕಳೆದಿತ್ತು, ಅದು ಸಿಕ್ಕೈತಿ ಅಂದವ. ಆವಾಗ ಗುರುಗಳು ಅವನಿಗೆ ಹೇಳಿದರು, 1 ಕಳೆದಂಥ ಪೈಸಾ ಹುಡುಕಾಡಿದ್ರೆ ಅದು ಸಿಕ್ಕರೆ ನಿನಗೆ ಇಷ್ಟು ಸಂತೋಷ ಆಗ್ತದ ಅಂದ ಬಳಿಕ ನಿನ್ನ ಆತ್ಮ ಸ್ವರೂಪವನ್ನೇ ನೀ ಕಳ್ಕೊಂಡದೆ ಅದು ಸಿಕ್ತಂದ್ರೆ ಎಷ್ಟು ಸಂತೋಷ ಆಗ್ತದ, ಅದನ್ನು ಹುಡುಕಾಡ್ಲಕ್ಕೆ ಚಾಲೋ ಮಾಡು. ಅಂದಿನಿಂದ ಏಕನಾಥನ ಜೀವನ ಬದಲಾಯಿತು. ಅವ ಬರೇ ಹೊರಗೆ ಹುಡುಕಾಡುತ್ತಿದ್ದ, ಈಗ ತನ್ನ ಒಳಗೆ ಹುಡುಕಾಡ್ಲಕ್ಕೆ ಚಾಲೋ ಮಾಡಿದ. ತಾನು ಯಾರು ಅನ್ನುವುದನ್ನು ಹುಡುಕಾಡ್ಲಕ್ಕೆ ಚಾಲೂ ಮಾಡಿದ. ಅದರ ಪರಿಣಾಮ ಏನಾಯಿತು ಅಂದ್ರೆ, ಕೆಲವೇ ದಿನಗಳಲ್ಲಿ ದತ್ತಾತ್ರೇಯನ ದರ್ಶನ ಅವನಿಗಾಯಿತು. ದತ್ತಾತ್ರೇಯ ಅಂದ್ರೆ ತ್ರಿಮೂರ್ತಿಯ ಅವತಾರ. 24 ಜನ ಗುರುಗಳು ದತ್ತಾತ್ರೇಯರಿಗೆ. ಅಂಥ ದತ್ತಾತ್ರೇಯ ಭಗವಂತನ ದರ್ಶನ ಆಯಿತು. ಆನಂತರ ಗುರು ಅಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ ಅನ್ನುವಂಥ ಬೋಧ ಜ್ಞಾನ ಅವನಿಗೆ ಉಂಟಾಯಿತು. ಮುಂದೆ ಗುರುಗಳು ಹೇಳಿದರು, ನೀನು ಇನ್ನು 1 ವರ್ಷ ತಪಸ್ಸನ್ನು ಮಾಡು, ಈ ಲೋಕದ ಗದ್ದಲವನ್ನು ಬಿಟ್ಟು ಬಿಡು. ಆಯಿತು. ಒಂದು ಗುಡ್ಡದ ಮೇಲೆ ಹೋಗಿ, ಬೆಟ್ಟದ ಮೇಲೆ ಹೋಗಿ ಏಕನಾಥ ತಪಸ್ಸನ್ನು ಮಾಡಿದ. ಮೊದಲೇ ಸ್ವಚ್ಛ ಮನುಷ್ಯ, ಯಾವುದೇ ಹೊಲಸಿಲ್ಲ. ತಪಸ್ಸನ್ನು ಮಾಡಿದ. 1 ವರ್ಷದಲ್ಲಿ ದೇವರ ಸಾಕ್ಷಾತ್ಕಾರ ಆಯಿತು. ಗುರುಗಳಿಗೆ ಬಂದು ಮತ್ತೆ ನಮಸ್ಕಾರ ಮಾಡಿದ. ಗುರುಗಳು ಹೇಳಿದರು, ಇನ್ನು ಇಡೀ ದೇಶವನ್ನು ಸಂಚಾರ ಮಾಡಿ ಬಾ ಅಂತ ಕಳಿಸಿದರು. ದೇಶ ಸಂಚಾರ ಮಾಡ್ತಾ ಎಲ್ಲ ಕಡೆ ತಿರುಗಾಡಿದ. ಒಂದು ದಿನ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಗಳ ನೀರು ಎಲ್ಲಿ ಕೂಡ್ತದ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಅಂತಹ ನದಿಯ ನೀರನ್ನು ತಗೊಂಡು ಪ್ರಯಾಗರಾಜದ ನೀರನ್ನು ಒಂದು ಮಣ್ಣಿನ ಕೊಡದಾಗ ತುಂಬಿಕೊಂಡು ಎಲ್ಲ ಪಾದಯಾತ್ರಿಗಳು ಅಲ್ಲಿ ನೀರು ತಂದ ರಾಮೇಶ್ವರದ ಜ್ಯೋತಿರ್ಲಿಂಗಕ್ಕೆ ಹಾಕಿದ್ರೆ ನಮ್ಮ ಇಡೀ ಜೀವನ ಸಾರ್ಥಕ ಆಗ್ತದ ಅಂತ ಭಾವನಾ. ಅದರ ಪ್ರಕಾರ ಅಲ್ಲಿ ನೀರು ತಗೊಂಡು ಹೆಗಲ ಮೇಲೆ ಹೊತ್ಕೊಂಡು, ಎಲ್ಲದು ಉತ್ತರ ಪ್ರದೇಶದೊಳಗೆ ತ್ರಿವೇಣಿ ಸಂಗಮ. ಇಲ್ಲೈತದು ಪೂರ್ಣ ಕೆಳಗೆ ಸಮುದ್ರದ ಮೂಲೆಯೊಳಗಿರುವಂಥದ್ದು ರಾಮೇಶ್ವರದ ಜ್ಯೋತಿರ್ಲಿಂಗ. ಹೊತ್ತುಕೊಂಡು ಬರ್ತಾ ಇದ್ರು. ತಿಂಗಳಾವಧಿ ನಡೆದು ಇನ್ನೇನು ರಾಮೇಶ್ವರ ಎಷ್ಟಿತ್ತು, ಒಂದು 50 ಕಿಲೋಮೀಟರ್ ಅಷ್ಟೇ ಸಮೀಪದಲ್ಲೇ ಬಂದಿದ್ರು. ಆವಾಗ ಭಯಂಕರ ಬಿಸಿಲಿಗೆ ಒಂದು ಕತ್ತಿ ಬಿದ್ದು ಒದ್ದಾಡ್ತಿತ್ತು. ನೀರನ ಇಲ್ಲ, ಏನು ಮಾಡಬೇಕು? ಆವಾಗ ಕಣ್ಣು ಬೆಳ್ಳಗೆ ಮಾಡಿ ಒದ್ದಾಡುತ್ತಿತ್ತು. ಯಾರೇ ಒಂದು ಸ್ವಲ್ಪ ನೀರು ಹಾಕಿದ್ರೆ ಆ ಕತ್ತಿ ಬದುಕ್ತಿತ್ತು. ಇವನ ಜೊತೆಗೆ 100 ಜನ ಪಾದಯಾತ್ರಿಗಳು, ಎಲ್ಲರ ಹೆಗಲ ಮೇಲೆ ಒಂದೊಂದು ಕೊಡ. ಎಲ್ಲರೂ ಕತ್ತಿ ನೋಡಿದರು, ಹಂಗ ಮುಂದೆ ಹೋದರು. ಏಕನಾಥ ಮಹಾರಾಜ ನೋಡಿ ಹೆಗಲ ಮೇಲಿನ ಕೊಡ ಕೆಳಗಿಳಿಸಿ
ಆ ನೀರನ್ನು ಬೊಗಸಿ ಮಾಡಿ ಕತ್ತಿಗೆ ಹಾಕಿದ ಬಳಿಕ ಸ್ವಲ್ಪ ನೀರು ಬಿದ್ದ ಕೂಡಲೇ ಹೋದ ಪ್ರಾಣ ಬಂದಂಗಾತ ಕತ್ತಿಗೆ. ಕ್ರಮೇಣ ಸ್ವಲ್ಪ ಕಣ್ಣ ಅರಳಿಸಿ ನೋಡಿತು, ಚೈತನ್ಯ ಬಂದಂಗಾತು, ಎದ್ದು ಕುಂತಿತು ಕತ್ತಿ. ಇನ್ನೊಂದು ಸ್ವಲ್ಪ ನೀರು ಕುಡಿಸಿದ, ನಡ್ಕೋತ ಹೋಗಿಬಿಟ್ಟಿತು. ಆವಾಗ ಏಕನಾಥಂದ, ಮುಗಿತು ನನ್ನ ತೀರ್ಥಯಾತ್ರೆ ಸಾರ್ಥಕವಾಯಿತು ಅಂತಂದವ. ಅವಾಗ ಇವರೇನ ಅವನ ಜೋಡಿ ಬಂದವರಿದ್ರಲ್ಲ ಅವರಂದರು, ಏನು ಹುಚ್ಚಿದೀವೋ ನೀನು, ಸಾವಿರಾರು ಕಿಲೋಮೀಟ್ರ್ ಹೊತ್ತುಕೊಂಡು ಬಂದಂಥ ಕೊಡವನ್ನು ಯಾವುದೋ ಒಂದು ಪ್ರಾಣಿಗೆ ಹಾಕಿದಲ್ಲೋ, ನಿನ್ನ ಜೀವನ ವ್ಯರ್ಥ ಆಯಿತು ಅಂತಂದರು. ಆವಾಗ ಏಕನಾಥ ಮಹಾರಾಜಂದ, ಹೊಳೆ ನೀರು ತಂದು ಸಮುದ್ರಕ್ಕೆ ಹಾಕಿದರೆ ಏನು ಸಾರ್ಥಕತೆ ಆಗಲಿಲ್ಲ, ಸಾಯುವ ಜೀವಿಗೆ ಪ್ರಾಣ ಜಲವಾಗಿ ನನ್ನ ನೀರು ಹೋಯ್ತಲ್ಲ, ಇದು ಸಾರ್ಥಕವಾಯಿತು. ನಾವು ಎಷ್ಟು ಓದು ಹೊಳೆ ನೀರು ಸಮುದ್ರದಾಗ ಹಾಕೋದು, ಸಮುದ್ರದ ಅಂತಂದು ಹೊಳ್ಯಾಗ ಹಾಕೋದು ನಮ್ಮ ಕೆಲಸನೇ ಇದೆ. ಏನು ಮಾಡ್ತೀವಿ ನಾವು? ಭಾಳ ಅಂದ್ರೆ ನದಿ ಅಟ್ಟು ಹೊಲಸು ಮಾಡೋ ಕೆಲಸ ಮಾಡ್ತೀವಿ. ಮನೆಯಂದು ಓದು ಪೂಜಾ ಸಾಮಾನು ಎಲ್ಲ ಹೊಳ್ಯಾಗ ಹೋಗಿದ್ದು, ಹೊಳ್ಯಾನು ಹೋಗಿ ಸಮುದ್ರದಾಗ ಬೀಳ್ತಾವ. ಆ ಬಳಿಕ ಸಮುದ್ರದ ನೀರು ತಂದು ಮನ್ಯಾಗ ಹಾಕ್ತೀವಿ. ಇದ ನಮ್ಮ ಕೆಲಸ. ಆದ್ರೆ ಏಕನಾಥ ಮಹಾರಾಜಂದ, ನೀರಿರುವುದು ಎದಕ್ಕಂದ್ರೆ ಮೊಟ್ಟ ಮೊದಲು ಒಂದು ಜೀವಿಯ ಜೀವನವನ್ನು ಉಳಿಸುವ ಸಲುವಾಗಿ, ಪ್ರಾಣ ಜಲ ಅಂತದಕ್ಕೆ ಕರೀತಾರೆ. ಆವಾಗ ಹಾಗೇ ಆ ಕತ್ತಿಯ ಮುಖದಲ್ಲಿಯೇ ಅವನಿಗೆ ರಾಮೇಶ್ವರದ ಶಿವ ಕಂಡ. ಯಾಕೆ ಅಂದ್ರೆ ಸರ್ವಜೀವಿಗಳಲ್ಲಿ ಪರಮಾತ್ಮ ಅದಾನ. ಬರೇ ನಾವು ತಿಳ್ಕೊಂಡಂಗೆ ಗುಡ್ಯಾಗಷ್ಟ ದೇವರಿಲ್ಲ, ನಮ್ಮ ಹುಚ್ಚ ಕಲ್ಪನಾ ಅದು. ಪ್ರತಿಮಾ ಅಲ್ಪ ಬುದ್ಧೀನಾಂ ಅಂತ ಹೇಳ್ತಾರೆ. ಋಷಿಗಳೇ ಹೇಳಿದ ಮಾತಿದು. ಪ್ರತಿಮಾ ಅಲ್ಪ ಬುದ್ಧೀನಾಂ. ಯಾರು ಭಾಳ ಸಣ್ಣ ಹುಡುಗರಿದ್ದಂಗೆ ಅದಾರಲ್ಲ ಅವರಿಗೆ ಗುಡ್ಯಾಗಟ್ಟ ದೇವ್ರದಾನ. ಯಾರು ದೊಡ್ಡವ್ರದಾರಲ್ಲ ಅವರಿಗೆ ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲಿ ದೇವರ ತುಂಬ್ಯಾನ. ದೊಡ್ಡವರಿಗೆ, ಸಣ್ಣವ್ರು ನಮಗೇನಪ್ಪ, ಗುಡ್ಯಾಗಟ್ಟ ದೇವರು. ಆ ಬಳಿಕ ಏಕನಾಥ ಮಹಾರಾಜ ತೀರ್ಥಯಾತ್ರೆಯನ್ನು ಮುಗಿಸಿ ಪೈಠಣಕ್ಕೆ ಹೋದ. ಅಜ್ಜ ಅಜ್ಜಿಗೆ ವಯಸ್ಸಾಗಿತ್ತು. ಅವರು ಜನಾರ್ದನ ಸ್ವಾಮಿಗಳ ಕಡೆ ಹೋಗಿ ನಮಸ್ಕಾರ ಮಾಡಿ, ನಮ್ಮ ಸೇವಕ ಯಾರೂ ಇಲ್ಲರಿ ಗುರುಗಳ, ಅದಕ್ಕೆ ನಮ್ಮ ಮೊಮ್ಮಗನನ್ನು ನಮ್ಮ ಮನೆಗೆ ಕಳಿಸ್ಕೊಡ್ರಿ, ಅವ ತೀರ್ಥಯಾತ್ರೆಯಿಂದ ಬಂದ ಬಳಿಕ ಅಂತ ಹೇಳಿದರು. ಜನಾರ್ದನ ಸ್ವಾಮಿಗಳು ಇದು ನನ್ನ ಆಜ್ಞೆ ಅಂತ ಒಂದು ಪತ್ರವನ್ನು ಬರೆದು, ಇದನ್ನು ಪಾಲಿಸು ನಿನಗೆ ಕಲ್ಯಾಣ ಆಗ್ತದ ಅಂತ ಪತ್ರವನ್ನು ಬರೆದು ಕೊಟ್ಟಿದ್ದರು. ಅಜ್ಜ ಅಜ್ಜಿ ಇವ ತೀರ್ಥಯಾತ್ರೆ ಮುಗಿಸಿ ಮನೆಗೆ ಹೋಗ್ಬೇಕಲ್ಲ, ಮನೆಗೆ ಹೋಗಲಿಲ್ಲ. ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಆ ಗುಡ್ಯಾಗ ವಸ್ತೆ ಹಾಕಿದ ಬಂದ ಆಳಂದಿ ಒಳಗೆ. ಆ ಬಳಿಕ ಅಜ್ಜ ಅಜ್ಜಿ ಬಂದ ಗುರುಗಳ ಪತ್ರವನ್ನು ತೋರಿಸಿದ್ರು. ನಿಮ್ಮ ಗುರುವಿನ ಆಜ್ಞೆ ಅದ. ಆಯಿತು ಅಂತ ತಿಳ್ಕೊಂಡು, ಗುರು ಆಜ್ಞೆಗಿಂತಲೂ ದೊಡ್ಡದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಮೊಟ್ಟ ಮೊದಲನೆಯದು ಈಶ್ವರನ ಆಜ್ಞೆ, ಎರಡನೆಯದು ಗುರುವಿನ ಆಜ್ಞೆ. ಆಯಿತು, ಗುರು ಆಜ್ಞೆಯ ಪ್ರಕಾರವಾಗಿ ಮನೆಗೆ ಬಂದ. ವಯಸ್ಸಾಗಿತ್ತು, ಲಗ್ನವನ್ನು ಮಾಡಿದರು. ಲಗ್ನ ಮಾಡಬೇಕಾದ್ರೆ ನಮ್ಮ ಶಾಸ್ತ್ರ ಏನು ಹೇಳ್ತದ ಅಂದ್ರೆ, ಇಬ್ಬರು ಮನಸ್ಸು ಒಂದೇ ಇರಬೇಕು. ಅಂಥವ್ರನ್ನ ನೀವು ಜೋಡಿ ಮಾಡಿಬಿಡ್ರಪ್ಪ, ಸಾಯತಕ್ಕ ಜಕ್ಕೋತ್ ಹೊಕ್ಕಾರ ಅವರು. ಗಂಡ ಒಂದು ರೀತಿ, ಹೆಂಡತಿ ಒಂದು ರೀತಿ ಇದ್ದರು ಅಂದ್ರೆ ಮುಗಿತು ಕೆಲಸ. ಅದಕ್ಕೆ ಸಾಲಾವಳಿ ಅಂತ ತೆಗೆದು ನೋಡ್ತಾರೆ, ಎರಡು ಹೊಂತಾವಿಲ್ಲೋ ಮೊದಲತ್ ನೋಡ್ತಾರೆ ಜ್ಯೋತಿಷ್ಯದಾಗ. ಅವಾಗ ಅವರು ಹಿರಿಯರು ನೋಡಿದರು, ಇವರೇ ಸಾತ್ವಿಕದಾನ, ಹುಡುಗಿನೂ ಸಾತ್ವಿಕ ಇರಬೇಕು. ಇವು ಸಾತ್ವಿಕದಾನ ಆಕೆಲ್ರಿ ಕಾಳಿಕಾದೇವಿ ಇದ್ಲಂದ್ರೆ ಮುಂದೆ ಗತಿ ಏನು ಹುಡುಗಂದ ಪಾಪ.
ಇನ್ನು ಹುಡುಗರೇ ಸಾತ್ವಿಕಿದ್ದು ಇವ ಎಲ್ರೇ ವೀರಭದ್ರ ಅವತಾರ ಇತ್ತಂದ್ರೆ ಏನು ಮಾಡೋದು? ನಡು ಮಧ್ಯಾಹ್ನದೊಳಗೆ ಕತ್ತಿ ತಗೊಂಡು ಎದ್ದ ಅಂದ್ರೆ ಹುಡುಗಿ ಗತಿ. ಅದಕ್ಕೆ ನೀವು ಹಿರಿಯರು ಆ ಜ್ಯೋತಿಷ್ಯ ಪ್ರಕಾರವೂ ನೋಡ್ಬೇಕು. ಆಗಿಂದಾಗ ಯಾದಿ ಮೇಲೆ ಶಾದಿ ಅದು ಮಾಡಬಾರ್ದು, ಮತ್ತು ಗೊತ್ತಾಗಂಗಿಲ್ಲ, ಏನೂ ಗೊತ್ತಾಗಂಗಿಲ್ಲ. ತುಸು 1 ತಿಂಗಳು 2 ತಿಂಗಳು ಬಿಟ್ಟು ಆ ಹುಡುಗನ ಸ್ವಭಾವ ಹುಡುಗಿಯ ಸ್ವಭಾವಗಳು ಹೊಂತಾವೋ ಇಲ್ಲೋ ಅಂತ ನೋಡ್ಬೇಕು. ಯಾರ ಜವಾಬ್ದಾರಿ ಅದು? ನೀವೇನು ಮುಂದಾಗಿ ಹಿರಿಯಾರೆ ಒಂದು ಕಲ್ಯಾಣ ಮಾಡ್ಬೇಕಂತ ಹೋಗಿರ್ತಿರಲ್ಲ, ನಿಮ್ಮ ಕೆಲಸ ಅದು. ಏನು ನೋಡೋದು? ಆಸ್ತಿ ಪಾಸ್ತಿ ನೋಡ್ರಿ ಬಿಡ್ರಿ, ಏನು ಪ್ರಶ್ನೆ ಇಲ್ಲ. ಮೊದಲು ಅವರ ಸ್ವಭಾವ ಹೊಂತಾವಿಲ್ಲೋ ಅಟ್ಟ ನೋಡೋದು ನೀವು. ಹಂಗೆ ಅವರ ಹಿರಿಯರು ನೋಡಿದರು. ಇವನ ಸ್ವಭಾವಕ್ಕೆ ತಕ್ಕಂಥ ಒಬ್ಬ ಕನ್ಯಾ ಗಿರಿಜಾದೇವಿ ಅಂತ ಆಕೆ ಹೆಸರು. ಆಕೆಯನ್ನು ಅಗ್ನಿಸಾಕ್ಷಿಯಾಗಿ ಇವನಿಗೆ ಕೊಟ್ಟು ಲಗ್ನ ಮಾಡಿದರು. ಹೆಂಗಿರಬೇಕು ಪ್ರಪಂಚ ಅಂತ ಋಷಿಗಳು ಹೇಳ್ತಾರೆ. ಪ್ರಪಂಚ ಅಂದರೆ ಏನು ಒದರಾಡ್ಕೋತ ಮಾಡೋದಿರ್ತೈತೆ? ಪ್ರಪಂಚ ಅಂದರೆ ಏನು ಜಗಳಾಡ್ಕೋತ ಮಾಡೋದಿರ್ತೈತೆ? ಬಸವಣ್ಣವ್ರು ಹೇಳಿದರು, ದಾಸ್ಯಮಾರ್ಯರು ಹೇಳಿದರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಹೆಂಗಿರ್ಬೇಕು? ನೀವು ಮನ್ಯಾಗ ಅವರು ಕೊಡ ಹೋಗಿದ್ರೆ ನೀವು ಗಡಿಗೆ ಒಗ್ಯಾವರು, ನೀವು ಗಡಿಗೆ ಹೋಗಿದ್ರೆ ಅವ್ರು ತಾಟ್ ಒಗ್ಯಾವರು. ಮನೆ ಅಂದರೆ ಏನು? ಅದು ಜಗಳದ ಅಡ್ಡ ಏನು? ಮುಂಜಾನೆ ಎದ್ದ ತಕ್ಷಣ ಅವರೊಂದು ಬೇಯುವುದು, ನೀವು 2 ಬೇಯುವುದು, ನಿಮ್ಮನ್ನು ನೋಡಿ ಮಕ್ಕಳು ಇವು ಏನು ಹುಟ್ಟಿದವಪ್ಪ 2 ತಾವು. ಹೆಂಗೆ ಪ್ರಪಂಚವನ್ನು ಮಾಡಬೇಕು ಅಂತ ಹೇಳ್ತಾರೆ? ಬರೀ ಕಣ್ಣು ಸನ್ನೆಯ ಮೇಲೆ ಗಂಡ ನೋಡಿದ ಅಂದ್ರೆ ಹೆಂಡತಿ ತಿಳ್ಕೋಬೇಕು, ಹೆಂಡತಿ ನೋಡಿದ್ಲು ಅಂದ್ರೆ ಗಂಡ ತಿಳ್ಕೋಬೇಕು. ಬರೇ ಸನ್ನೆ ಮೇಲೆ ಪ್ರಪಂಚ ಮುಗಿದು ಹೋಗಬೇಕು. ಜಗಳಾಡೋದ್ರೊಳಗೆ ಪ್ರಪಂಚ ಅಲ್ಲ ಅಂತ ಕರೀತಾರೆ. ಗೊತ್ತಾತ್ ನಮಗೆ 8 ಮಂದಿ ಸನ್ನೆ ಮೇಲೆ ನಡೆದಾವು. 4 ಮಂದಿ ಚಪ್ಪಾಳೆ ಹಾಕಿದ್ರೆ ಅದು ಹೆಂಗೆ ಹಾಕಿರೋ ಏನೋ ಗೊತ್ತಿಲ್ಲ. ಅವು ಮ್ಯೂಟ್ ಮೋಡ್ನಾಗ ಇರಂಗಿಲ್ಲ ಅವು. ಇಲ್ಲಿ ಅಟ್ಟ ಏನು ಅಜ್ಜಾರಕ್ರಪ್ಪ ಗಪ್ ಕೂತಿರ್ತೀರಿ, ಮುಗದೆ ಹೋತ್. ಒಮ್ಮೆ ಚಾಲು ಆತಂದ್ರೆ ಮುಗದ ಹೋತ್. ಇವ್ರು ಹೊರಗೆ ವೀರಭದ್ರಿದ್ರು, ಮನ್ಯಾಗ ಹೋಗಿ ಇಲ್ಲಿ ಮಾತಾಡಂಗೆ ಇಲ್ಲ. ಮಾತಾಡ್ರೆ ಅವ್ರು ಬಿಡ್ತಾರ. ಇವ್ರಿಗೆ 10 ಅವತಾರ ಇದ್ರೆ ಅವ್ರಿಗೆ 12 ಅವತಾರ, 2 ಹೆಚ್ಚ. ಮತ್ತು ಕಾಯ್ದೆನೂ ನಿಮ್ಮ ಪರವಾಗಿಲ್ಲ, ಅವ್ರ ಪರವಾಗಿನ ಐತೆ ಎಲ್ಲ ಕಾಯ್ದೆ. ಸಂವಿಧಾನದೊಳಗೆ ನೀವೇನು ಮಾಡ್ರೂ ಕೆಲಸ ಇಲ್ಲ. ನನಗೆ ಹೊಡೆದಾನತ್ ಹೋಗಿ ಇವ್ರು ಕಂಪ್ಲೇಂಟ್ ಕೊಟ್ರಂದ್ರೆ ನಿಮ್ಮನ್ನು ಕಣ್ಣು ಮುಚ್ಚಿ ಹೋಯ್ತಾರೆ ಪೊಲೀಸರು, ವಿಚಾರ ಮಾಡಂಗಿಲ್ಲ. ವೇರಿ ಅವ್ ಭಾಳ ಸೊಕ್ಕ ಬಂದದ. ರಾಷ್ಟ್ರಪತಿ ಯಾರದಾರ? ಅವರ. ಆ ಬಳಿಕ ಬಜೆಟ್ ಯಾರ ಕೈಯಾಗೈತೆ ದೇಶದೀಗ ಸದ್ಯ? ಅವ್ರ ಕೈಯಾಗೈತೆ. ಹೆಣ್ಮಕ್ಳ ಕೈಯಾಗನ ಎಲ್ಲ ಹೋಯ್ತು, ಸತ್ತ ಉಳಿತಾರೆ ಏನು? ಅದಕ್ಕೆ ಪ್ರಪಂಚ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ಗೊತ್ತಾಗಿರಬಾರ್ದು ಪ್ರಪಂಚ. ನೀವು ಗದ್ದಲ ಮಾಡಿ ಮನೆಯೊಳಗೆಲ್ಲ ಜಗಳ ಮಾಡಿ ಊರು ತುಂಬ ಎಲ್ಲ ಇಂಥವ್ರ ಮನ್ಯಾಗ ಜಗಳ ಆಗೈತತ್ತ. ಎದಕ್ಕಾತಪ್ಪ ಜಗಳ? ಸ್ವಭಾವ ಹೊಂದಾಣಿಕೆ ಆಗಲಾರ್ದಕ್ಕೆ ಜಗಳ ಆಯಿತು. ಅವಾಗ ಗಿರಿಜಾದೇವಿ ಹೆಂಗಿದ್ಲು ಅಂದರೆ, ಏಕನಾಥ ಮಹಾರಾಜ ಇಷ್ಟು ಸಂತ ಇದ್ದ ಅಂದರೆ ಇವನ 10 ಪಟ್ಟು ಸಂತ ಆ ಗಿರಿಜಾದೇವಿ ಇದ್ಲು. ಅಂಥ ಭಕ್ತಿ. ಒಂದು ದಿನ ಏನಾಯಿತು, ಲಗ್ನ ಆಯಿತು. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರವಾಗಿ ನಡೀತಿತ್ತು. ಹೆಂಗೆ ಅವರ ಜೀವನ ಇತ್ತು ಅಂದ್ರೆ, ಸರಿಯಾಗಿ ನಶಿಕ್ನಾಗ 3 ಗಂಟೆಗೆ ಇಬ್ಬರು ಹೇಳುತ್ತಿದ್ರು. ಅವರು ಎದ್ದ ಬಳಿಕ ಮುಂಜಾನೆ ಎಲ್ಲ ಪ್ರಾತರ್ವಿಧಿಗಳನ್ನು ಮುಗಿಸಿ ಸಂಧ್ಯಾವಂದನವನ್ನೆಲ್ಲ ಮಾಡಿ
ಒಬ್ಬ ಬ್ರಾಹ್ಮಣನ ಧರ್ಮಗಳು ಅಂತ ವೇದಗಳಲ್ಲಿ 6 ಕರ್ತವ್ಯಗಳನ್ನು ಹೇಳ್ಯಾರ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ ಮತ್ತು ಪ್ರತಿಗ್ರಹ ಅಂತ 6 ಕರ್ಮಗಳನ್ನು ಹೇಳ್ಯಾರ. ಇವು 6 ಅವ ಮಾಡ್ತಾ ಇದ್ದ. ಕ್ರಮೇಣ ಮಧ್ಯಾಹ್ನ 1 ಸಾರಿ ಸ್ನಾನ, ಮಧ್ಯಾಹ್ನ 1 ಸಾರಿ ಗಾಯತ್ರಿಯ ಜಪ, ಸಾಯಂಕಾಲ ಮತ್ತು ಸಂಧ್ಯಾ ವಂದನ, ಸಾಯಂಕಾಲ ಮತ್ತು ಜಪ ತಪಸ್ಸು, ಅದೇ ರೀತಿಯಾಗಿ ದಿನಂಪ್ರತಿಯಾಗಿ ಅಧ್ಯಯನ ಮಾಡಿಸುವುದು, ಅಧ್ಯಾಪನ ಮಾಡುವುದು ಇದೆಲ್ಲ ನಡೀತಾ ಇತ್ತು. ಮನೆಯಲ್ಲಿ ಗಿರಿಜಾದೇವಿಯೂ ಹಾಗೆಯೇ ಒಂದು ದಿನ ರಾತ್ರಿ 12 ಗಂಟೆ ಆಗಿತ್ತು. ದೂರದ ಊರಿನಿಂದ ಸಾಧು ಸಂತರ ಮನೆಗೆ ಬಂದರು. ಈ ಊರಾಗ ಯಾರಪ್ಪ ಇಂಥವರು, ಏಕನಾಥ ಅನ್ನುವಂಥವ್ರು ಭಾಳ ಭಕ್ತಿವಂತರದಾರ, ಅವ್ರ ಮನೆಗೆ ಹೋದ್ರೆ ಅನ್ನ ನೀರ ವಸತಿ ಎಲ್ಲ ಸಿಗ್ತದ ಅಂತ ಅಲ್ಲೇ ಬಂದರು 4-6 ಜನ. 12 ಗಂಟೆಗೆ ಬಂದ ಬಾಗಲ ಬಡದ ಕೂಡಲೇ ಏಕನಾಥ ಮಹಾರಾಜ ಬಾಗಲ ತೆಗೆದು ನೋಡ್ತಾನ. ಸಾಕ್ಷಾತ್ ಸಂತ ಮಹಾತ್ಮರು ರಾತ್ರಿ ಬಂದಾರ. ಅವ ಅಂದ, ನನ್ನ ಮನೆಗೆ ಬಂದಂಥವ್ರು ಬೇರೆ ಯಾರೂ ಅಲ್ಲ, ದೇವರನ ನನ್ನ ಮನೆಗೆ ಬಂದಾನ ಈ ಹೊತ್ತಿನಾಗ ತಂದರು. ಮಳೆಯರೇ ಭಾಳ ಹತ್ತಿತ್ತು. ವರ್ಷಾಕಾಲ, ವರ್ಷಾ ಋತು. ಮಳೆ ಹೆಂಗೆ ಸುರಿತಿತ್ತು ಅಂದ್ರೆ ಬಿಟ್ಟು ಬಿಡ್ಲಾರ್ದನ, ಎಲ್ಲಿನೂ ಕೂಡ ನೀರಿರ್ಲಾರ ಜಾಗ ಇರಲಿಲ್ಲ. ಕೆರೆ, ಹಳ್ಳ, ಹೊಳೆ, ಆ ಬಳಿಕ ಎಲ್ಲವೂ ತುಂಬಿದ್ದು, ಹೊಲಗಳು ಸಹಿತ ಎಲ್ಲ ತುಂಬಿ ನಿಂತಿದ್ದು. ಆಗ ಇನ್ನು ಅವರಿಗೆ ಸ್ನಾನ ಆಗಬೇಕು, ಆ ಬಳಿಕ ಅವರು ಪ್ರಸಾದ ಆಗಬೇಕು, ವಿಶ್ರಾಂತಿ ಆಗಬೇಕು. ಗಿರಿಜಾದೇವಿಗೆ ಹೇಳಿದರು, ಏನಂತೇಳಿ, ಪ್ರಸಾದ ತಯಾರು ಮಾಡು. ಅವರಂದ್ರು ತಯಾರು ಮಾಡಬಹುದು, ಆದರೆ ಮನ್ಯಾಗ ಒಣಗ ಕಟ್ಟಿಗೆನ ಎಲ್ಲ ಮುಗಿದು ಹೋಗಿ ಅವತ್ತು ಅವ್ರು ಹೇಳಿದರು. ಅವಾಗ ಏಕನಾಥ ಮಹಾರಾಜಂದ, ಚಿಂತೆ ಮಾಡ್ಲಕ್ಕೆ ಹೋಗಬೇಡ ಅಂತ ಹೋಗಿ 5 ನಿಮಿಷ ಒಳಗೆ ಹೋದ. ತಾನು ಮಲಗುವಂಥ ಸಾಗವಾನೆ ಮಂಚ ಏನಿತ್ತು ಅದನ್ನು ಒಡೆದ ತುಕಡಿ ಮಾಡಿ ಕಟ್ಟಿಗೆ ತಂದು ಒಂದು ಹೊರೆ ಹಾಕಿ ಮುಂದೆ ಹೋಗದ. ಮಾಡಿನ ಅಡಿಗೆ ಒಣ ಕಟ್ಟಿಗೆ ಇಲ್ಲತ್ತೆಲ್ಲ ಐತಿ ಕಟ್ಟಿಗೆ. ಒಬ್ಬರೇ ಅದಾರನ್ ಜಗತ್ತಿನಾಗ ಇಂಥವ್ರು. ತಾವು ಮಲಗುವಂಥ ಮಂಚವನ್ನು ಮಹಾತ್ಮರ ಸಲುವಾಗಿ ಹಾಕಿದವ್ರು ಒಬ್ಬರೇ. ಅದು 3 ಕಾಲು ಹೋಗಿ 1 ಕಾಲು ಉಳಿದ್ರೂ ಮತ್ತೆ 3 ಕಾಲು ಹಚ್ಚಿ ಮತ್ತೆ ಮನ್ಯಾಗ ಇಡ್ತೀರಿ ಹೊರತು ಅದನ್ನೇನು ತೆಗಿಯಂಗಿಲ್ಲ ನೀವು. ಮುತ್ಯ ಅದರ ಮೇಲೆ ಮಕ್ಕೊಂಡು ಸತ್ತು ಹೋದ್ರೂ ಮತ್ತೆ ಮುತ್ಯಾನ ಹೋದ ಗೋರಿಗಿಟ್ಟು ಬರೋದು, ಮತ್ತೆ ಮನ್ಯಾಗ ತಂದ ಇಡ್ತೀರಿ, ಅದನ್ನೇನು ಆ ಕಡೆ ಬಿಡಂಗಿಲ್ಲ. ಆದರೆ ಇಲ್ಲಿ ನೋಡ್ರಿ, ತಾನು ಮಲಗುವಂಥ ಸಾಗವಾನಿ ಮಂಚವನ್ನು ಒಲಿಗೆ ಹಾಕಿಬಿಟ್ಟು ಆ ಬಳಿಕ ಅಡಿಗೆ ತಯಾರಾಯಿತು. ಅವರಿಗೆ ಬಿಸಿನೀರು ಕಾಶಿ ಕೊಟ್ಟರು. ಅತಿಥಿ ಸೇವಾ ಹೆಂಗೆ ಮಾಡಬೇಕು, ನಿಮ್ಮ ಮನೆಗೆ ಯಾರ ಬರಲಿ, ಪಾವಣ್ಯಾರದು ಬಂದ್ರೆ ಹಂಗೆ ತಣ್ಣೀರು ಕುಡ್ರಿ ನಡೀತೈತಿ. ಅವ್ರೇನು ಪಾವಣ್ಯಾರ ಇರ್ತಾರೆ, ನೀವು ಬಿಸಿನೀರು ಕೊಟ್ಟರು ಬೇಯ್ತಾರೆ, ತಣ್ಣೀರು ಕೊಟ್ಟರು ಬೇಯ್ತಾರೆ. ಹೆಂಗೋ ಏನಾರ ಕಿತಾಪತಿ ಮಾಡಿರ್ತಾರೆ, ತಣ್ಣೀರ ಕೊಟ್ಟು ಬಿಟ್ಬಿಡೋದು ಅವ್ರಿಗೆ. ಆದ್ರೆ ಅತಿಥಿಗಳಿಗೆ ಹಂಗಲ್ಲ. ಇಷ್ಟೆಲ್ಲ ಸತ್ಕಾರ ಮಾಡಿದರು, ಬಿಸಿನೀರು ಸ್ನಾನ ಆಯಿತು, ಪ್ರಸಾದವನ್ನು ಮಾಡಿದರು, ಮತ್ತು ಅವರಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿದರು. ಗೃಹಸ್ಥರ ಧರ್ಮ ಭಾಳ ದೊಡ್ಡದು. ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಇಷ್ಟಾನ್ನಪಾನಂ ಗೃಹೇ ಸಾನಂದಂ ಸದನಂ ಸುತಾಸ್ತು ಸುಧಿಯ. ಹೆಂಗಿರ್ಬೇಕಪ್ಪ ಗೃಹಸ್ಥರು? ಬರೇ ಲಗ್ನ ಆದ್ರೆ ಮುಗಿತೆ? ಬರೇ ಲಗ್ನ ಆದ ಮಾತ್ರಕ್ಕೆ ನಿಮಗೆ ಎಲ್ಲರೂ ಚಲೋ ಅಂತಾರೆ? ನಿಮ್ಮ ಕೆಲಸ ಹಂಗಿರಬೇಕು ಅಂತ ಹೇಳ್ತಾರೆ. ಸಾನಂದಂ ಸದನಂ, ಮನ್ಯಾಗ ನಕ್ಕೋತಿರ್ಬೇಕು. ಆ ಬಳಿಕ ಸುತಾಸ್ತು ಸುಧೇಯ, ಮಕ್ಕಳಿಗೆ ಒಳ್ಳೆಯ ಬುದ್ಧಿಯ ಮಾತುಗಳನ್ನು ಕಲಿಸಬೇಕು. ಅದೇ ರೀತಿಯಾಗಿ ಪ್ರತಿದಿನ ಮನೆಯಲ್ಲಿ ಶಿವಪೂಜಾ ನಡಿಬೇಕು.
ಅಲ್ಲಿದಿಂದ ಮನೆಗೆ ಬಂದಂಥ ಅತಿಥಿಗಳಿಗೆ ಒಳ್ಳೆಯ ಸತ್ಕಾರ ನಡಿಬೇಕು. ಹಂಗೆ ಸತ್ಕಾರ ಮಾಡಿದರು ಅಂಥವ ಏಕನಾಥ ಮಹಾರಾಜ. ಇನ್ನೊಂದು ಸಾರಿ ಬಹಳ ಶಾಂತ ಅಂದರೆ ಏಕನಾಥ ಮಹಾರಾಜ್. ಎಷ್ಟು ಶಾಂತ ಇತ್ತು ಅವ್ರ ಮನೋವೃತ್ತಿ ಅಂದ್ರೆ ಮಾನಸ ಸರೋವರ ಇದ್ದಂಗೆ. ಹಿಮಾಲಯದೊಳಗೊಂದು ಮಾನಸ ಸರೋವರ ಅದ. ಅದು ಹೊಯ್ದಾಡುವುದಿಲ್ಲ, ಏನೂ ಇಲ್ಲ, ಭಾಳ ಶಾಂತ. ಸಮುದ್ರ ಅಂದ್ರೆ ದೊಡ್ಡ ದೊಡ್ಡ ತೆರೆ ಬರ್ತಾವ, ಗದ್ದಲು ನಡೆದಿರ್ತದ. ಕೆರೆ ಹಳ್ಳ ಹೊಳೆ ಎಲ್ಲ ಶಬ್ದ ಮಾಡ್ತಾವೆ. ಮಾನಸ ಸರೋವರ ಅತ್ಯಂತ ಶಾಂತ. ಹಂಗೆ ಏಕನಾಥ ಮಹಾರಾಜರು ಅಂದ್ರೆ ಅಷ್ಟು ಶಾಂತ. ಒಬ್ಬ ದುಷ್ಟ ಮನುಷ್ಯ ಏನರೇ ಮಾಡಿ ಇವರನ್ನು ಕೆಣಕಬೇಕು, ಇವರಿಗೆ ಸಿಟ್ಟು ಬರೆಸಬೇಕು ಅಂಥೇಳಿ ಒಂದು ದಿನ ಮುಂಜಾನೆ ಹಿಂಗೆ ನದಿಯಿಂದ ಸ್ನಾನ ಮಾಡಿ ಅವರು ಬರ್ತಿದ್ರು. ಇವ ಉಗಳಿ ಬಿಟ್ಟ ಅವ್ರ ಮ್ಯಾಲೆ. ಅವರು ಏನೂ ಅಲ್ಲಿಲ್ಲ, ಮತ್ತೆ ನದಿಗೆ ಹೋದರು, ಸ್ನಾನ ಮಾಡಿದ್ರು, ಹೊಳ್ಳೆ ಬಂದರು. ಬಂದ ಬಳಿಕ ಮತ್ತೆ ಉಗುಳಿದೆವು. ಒಂದು ಸಾರಿ ಮಣ್ಣು ಹಾಕ್ಯದ, ಒಂದು ಸಾರಿ ಕಸ ಹಾಕ್ಯದ. ಹಿಂಗೆ 108 ಸಲ ಆಯಿತು. ಆದರೂ ಅವರೇ ನಿಮಗೆ ಹೊಳ್ಳೆ ಮಾತಾಡಲಿಲ್ಲ, ತಾವ ಸ್ನಾನ ಮಾಡಿ ಬರ್ತಿದ್ರೆ ಹೊರತು ನೀವು ಏನೂ ಅಲ್ಲಿಲ್ಲ. ಆಗ ಅವನ ಸೋತು ಇವ್ರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಂದು ತಪ್ಪಾಗೈತಿ, ನನ್ನ ಕ್ಷಮಾ ಮಾಡ್ರಿ ಅಂತ ಅವನ ಕೇಳ್ಕೊಂಡ ಬಳಿಕ ಏಕನಾಥ ಮಹಾರಾಜರು ಹೇಳಿದರು, ಇವತ್ತು ಏಕಾದಶಿ ಅದ, ಏಕಾದಶಿ ದಿವಸ 108 ಸಲ ಸ್ನಾನ ನಾಯಲ್ಲಿ ಮಾಡ್ತಿದ್ನಿ, ನಿನ್ನದಿಂದ ನಾ 108 ಸಲ ಮಾಡಂಗಾಯಿತು. ಅದಕ್ಕೆ ಅವಾಗ ಧನ್ಯವಾದ ಹೇಳಿ ಹೋದರು. ಇಂಥವರು ಏಕನಾಥ ಮಹಾರಾಜರು. ಇನ್ನೊಂದು ಸಾರಿ ಏನಾಯಿತು ಅಂದ್ರೆ, ಒಬ್ಬ ವೇಶ್ಯ ಹೆಣ್ಣು ಮಗಳು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ಲು. ಮನಸ್ಸ ಬಹಳ ಹೊಯ್ದಾಡತ್ತಿತ್ತು. ಒಂದಿನ ಆಕೆಯೋ ಏಕನಾಥ ಮಹಾರಾಜರ ಭಾಗವತ ಪ್ರವಚನವನ್ನು ಕೇಳಿದ್ಲು. ಕೇಳಿದ ಬಳಿಕ ಆಕೆಗೆ ಅನಿಸ್ತು, ನನ್ನ ಮನೆಗೂ ಏಕನಾಥ ಮಹಾರಾಜರು ಸ್ವಲ್ಪ ಬಂದು ಪಾದಾರ್ಪಣ ಮಾಡಿ ನನಗೂ ಒಂದೆರಡು ಉಪದೇಶದ ಮಾತುಗಳನ್ನು ಹೇಳಿ ಹೋದರೆ ಚಲೋ ಆಗ್ತದ ಅಂತ ಸಂಕಲ್ಪ ಮಾಡಿದ್ಲು. ಒಂದು ದಿನ ದಾರಿಯಿಂದ ಏಕನಾಥ ಮಹಾರಾಜರು ಹಾದು ಹೋಗುವಾಗ ದೂರದಿಂದಲೇ ನಮಸ್ಕಾರವನ್ನು ಮಾಡಿ ಕೇಳಿದ್ಲು, ನನ್ನ ಮನೆಗೇನೂ ಬಂದು ತಾವು ಪಾದಾರ್ಪಣೆ ಮಾಡಬೇಕು ಅಂತ ಕೇಳಿದ್ಲು. ಆಗ ಏಕನಾಥ ಮಹಾರಾಜರು ಹೇಳಿದರು, ಅದರಲ್ಲೇನು ದೊಡ್ಡ ವಿಷಯದ, ಬರ್ತೀನಿ ಅಂತ ಹೋಗಿಬಿಟ್ಟು. ಸಂತ ಮಹಾತ್ಮರು ಮಂತ್ರಮೂರ್ತಿಗಳು. ಸದಾ ಜಪ ನಡೀತಾ ಇರ್ತದೆ, ಸದಾ ಆತ್ಮಚಿಂತನ ನಡೀತಾ ಇರ್ತದೆ. ಕಾಯಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು. ಸಂತ ಮಹಾತ್ಮರು ಅಂದ್ರೆ ತಪೋಮೂರ್ತಿಗಳು. ಆವಾಗ ಅವರ ಹೆಜ್ಜೆಯನ್ನಿಟ್ಟ ತಕ್ಷಣ ಇಡೀ ಮನೆಯ ವಾತಾವರಣ ಬದಲಾಯಿತು. ಆಗ ನಾನು ಉದ್ಧಾರ ಆಗಬೇಕಾದ್ರೆ ಏನಾದರೂ ಉಪದೇಶ ಮಾಡ್ರಿ ಅಂತ ಕೇಳ್ಕೊಂಡ್ಳು. ಆವಾಗ ಏಕನಾಥ ಮಹಾರಾಜರು ಹೇಳಿದರು, ನೀನು ಎದ್ದ ಬಳಿಕ, ಆ ಬಳಿಕ ಊಟ ಮಾಡುವಾಗ, ಕೆಲಸ ಮಾಡುವಾಗ, ಮಲ್ಕೊಳ್ಳುವಾಗ ಯಾವಾಗಲೂ ನಿರಂತರವಾಗಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತ ಜಪ ಮಾಡು ಅಂತ ಹೇಳಿದರು. ಆಯಿತು, ಇಷ್ಟೇ ಸಾಕಾಯಿತು. ಗುರುಗಳು ಉಪದೇಶ ಮಾಡಿ ಹೋದರು. ಆ ಹೆಣ್ಮಗಳು ನಿರಂತರವಾಗಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತ 10 ವರ್ಷ ಕಾಲ ಜಪ ಮಾಡಿದ್ಲು. ಪರಿಣಾಮ ಏನಾಯಿತು ಅಂದ್ರೆ, ಎಷ್ಟು ಪಾಪ ಮಾಡಿದ್ಲು ಅದೆಲ್ಲ ಹೋಯಿತು. ಕೊನೆಗೆ ಒಬ್ಬ ಸಂತರಿಗಿರುವಷ್ಟು ಶಕ್ತಿ ಆಕೆಯಲ್ಲಿ ಬಂತು. ಆಕೆ ದೇಹ ಬಿಟ್ಟ ಬಳಿಕ ನರಕಕ್ಕೆ ಹೋಗಲಿಲ್ಲ, ವೈಕುಂಠಕ್ಕೆ ಹೋದ್ಲು, ದೇವಲೋಕಕ್ಕೆ ಹೋದ್ಲು. ಕೆಟ್ಟ ಕೆಲಸ ಮಾಡುವಂಥ ಹೆಣ್ಮಗಳು ಸಂತರ ಸಾನ್ನಿಧ್ಯದಿಂದ ಎಷ್ಟು ಬದಲಾದ್ಲು ಅಂದ್ರೆ,
ದೇವರ ಲೋಕಕ್ಕೆ ಹೋದ್ಲು. ನಾವು ಎಷ್ಟೇ ಪಾಪ ಮಾಡಲದ ಪ್ರಶ್ನೆ ಇಲ್ಲ, ಆದ್ರೆ ಒಂದು ಸಾರಿಯರೇ ಮನುಷ್ಯ ಏನು ಮಾಡಬೇಕು ಅಂದ್ರೆ ದೊಡ್ಡ ಮಹಾತ್ಮರ ದರ್ಶನಕ್ಕೆ ಹೋಗ್ಬೇಕು. ಬರೇ ಸಾಹುಕಾರಗಳನ್ನ ರಾಜಕೀಯದವ್ರು ನೋಡ್ರೆ ಏನು ಪುಣ್ಯ ಬರೋದಿಲ್ಲ. ಏನು ಬರೋದೈತೆ ಅವರಿಂದ? ಅವರಿಂದೇನು ಆಗೋದಿಲ್ಲ, ನಮಗೆ ಲಾಭ ಏನಾಗೋದಿಲ್ಲ. ನಿಜವಾದ ಲಾಭವಾಗುವುದು ಒಬ್ಬ ಮಹಾತ್ಮರ ದರ್ಶನದಿಂದ ಲಾಭ ಆಗ್ತದೆ. ಸಾಧೂನಾಂ ದರ್ಶನಂ ಪುಣ್ಯಂ. ಬರೇ ಅವರನ್ನು ನೋಡಿದ್ರನ ನಾವು ಕೃತಾರ್ಥ ಆಗ್ತೀವಿ, ನಮ್ಮ ಪಾಪ ತೊಳೆದು ಹೋಗ್ತದೆ. ಅಂಥವರು ಏಕನಾಥ ಮಹಾರಾಜರು. ಇನ್ನೊಂದು ಸಾರಿ ಅವರ ಅಜ್ಜ, ಅವರ ಅಪ್ಪನ ಪುಣ್ಯತಿಥಿ ಇತ್ತು. ಪುಣ್ಯತಿಥಿಗೆ ಏನೇನು ಮಾಡ್ತಾರ? ಅವ ಅಜ್ಜ ಏನೇನು ಊಟ ಮಾಡ್ತಿದ್ದ ಅದನ್ನ ಅಡುಗೆ ಮಾಡಿಸಿರ್ತಾರೆ ಅವತ್ತು. ಅವ ಎಲ್ಲರೇ ಮುತ್ಯ ಕಟಕ್ ರೊಟ್ಟಿ ಮತ್ತು ಮೆಣಸಿಕಾಯಿ ಚಟ್ನಿ ತಿತ್ತಿದ್ದ ಅಂದ್ರೆ ಮುಗಿತು ಕೆಲಸ ಬಂದವ್ರದ್ದು. ಪುಣ್ಯತಿಥಿ ಊಟಕ್ಕೆ ಬಂದವ್ರದ ಪುಣ್ಯತಿಥಿ ಆಕೈತಿ. ಆ ಬಳಿಕ ಇನ್ನೊಂದು ವಿಚಿತ್ರ ಏನು ಅಂದ್ರೆ, ಅವನು ಮುತ್ಯ ಕುಡಿತಿದ್ದ ಅಂದ್ರೆ ಅವತ್ತು ಬಾಟ್ಲಿ ತಂದು ಅವನ ಸಮಾಧಿ ಮೇಲೆ ಇಟ್ಟಿರ್ತಾರೆ. ಅವ ಏನೇನು ಚಟ ಮಾಡ್ತಿದ್ದ ಎಲ್ಲ ಈಗರೆ ಬಿಡ್ಬೇಕಲ್ಲ. ಅವ್ನು ಹೋಗ್ಯಾನ, ನೆಲ್ದಾಗ ಹೋಗ್ಯಾನ, ಈಗಾದರೂ ಬಿಡ್ಬೇಕಲ್ಲ. ಅವನ ಹೆಸರು ಮೇಲೆ ಇವರು ಸೇದವರು, ಇವರು ಕುಡಿಯವರು. ನಮ್ಮ ಮುತ್ಯ ಕುಡಿತಿದ್ದ, ಅದನ್ನ ಬಿಡಬಾರ್ದ ಪರಂಪರಾ ದೇವರು. ಆದರೆ ಇಲ್ಲಿ ಅವರ ಅಜ್ಜ ಮುತ್ತಜ್ಜ ಬಹಳ ಧಾರ್ಮಿಕ ಇದ್ದರು. ಅದಕ್ಕೆಲ್ಲ ಹೋಳಿಗೆ ಹುಗ್ಗಿ ಎಲ್ಲ ವಿಧ ವಿಧವಾದಂಥ ಪಂಚ ಪಕ್ವಾನ್ನಗಳನ್ನು ಅಡಿಗೆ ಮಾಡಿದ್ರು. ಮನ್ಯಾಗ ಚಲೋ ಅಡಿಗೆ ಮಾಡ್ರು ಅಂದ್ರೆ ನೀವು ಅಡಿಗೆ ಮಾಡಿರತ್ತೇನು ಹೊರಗೆ ಹೇಳೋ ಅವಶ್ಯಕತೆ ಇಲ್ಲ. ವಾಸನೆನ ಓಣೆ ಎಲ್ಲ ಆಗಿಬಿಡ್ತೈತಿ. ಅದು ಇವತ್ತಿವ್ರ ಮನ್ಯಾಗ ಏನೋ ಐತಿ, ಹುಡುಗರು ತಿಳ್ಕೊತಾವ ಭಾಳ ಲಗು. ವಾಸ ಬಂದು ಬಿಡ್ತೈತಿ. ಅದಕ್ಕೆ ಅವು ಮನೆ ಸುತ್ತ ಆಟ ಆಡ್ಲಿಕ್ಕೆ ಚಾಲೂ ಮಾಡ್ತಾವೆ ಹುಡುಗರು, ಯಾವ ಮನ್ಯಾಗ ಅಡಿಗೆ ಮಾಡಿರ್ತಾರೆ ಅಲ್ಲಿ. ಹಂಗೆ ಭಿಕ್ಷುಕರು ಬಡಬಗ್ಗರು ಅವರು ಅದ ಓಣ್ಯಾಂದ ಹಾಶ್ ಹೊಂಟಿದ್ರು. ವಾಸ ಬಡಿತ್ತವ್ರಿಗೆ. ಅವರಂದ್ರು, ನಮ್ಮಂಥ ಬಡಪಾಯಿಗಳಿಗೆ ಇಂಥ ಚಲೋ ಊಟ ಎಂದು ಸಿಗ್ತದೆ, ನಮ್ಮ ಪಾಲಿಗೆ ಮತ್ತೇನಿದ್ರು ಅದೇ, ಸಿಕ್ಕರೆ ಸಿಕ್ತು, ಸಿಗಲಿಲ್ಲ ಅಂದರೆ ಇಲ್ಲ, ಹಳಸಿದ್ದು ತಂಗಳ ಹೊತ್ತಿದ್ದು ಇಂಥವ ನಮ್ಮ ಪಾಲಿಗದ, ಚಲೋ ಊಟ ನಮ್ಮ ಹಣೆ ಬರದಾಗ ಬರೋದಿಲ್ಲ ಅಂತ ಅವೆಲ್ಲ ಭಿಕ್ಷುಕರು ಬಡವರು ಹರಿದ ಅರಿವಿ ಹಾಕೊಂಡು ಹೊಂಟಿದ್ರು ಅವ್ರು ಮಾತಾಡ್ಕೋತ. ಈ ಮಾತ ಏಕನಾಥರ ಕಿವಿಗೆ ಬಿತ್ತು. ಯಾಕಂದ್ರೆ ಅವ್ರ ಮನೆ ಒಳಗಿದ್ರು, ಇವರು ಮನೆ ಹೊರಗೆ ಮಾತಾಡ್ಕೋತ ಹೊಂಟಿದ್ರು. ಆಗ ಏಕನಾಥ ಮಹಾರಾಜರು ಮನೆ ಒಳಗಿನಿಂದ ಬಂದು ಆ ಎಲ್ಲ ಬಡವರಿಗೆ ನಮಸ್ಕಾರ ಮಾಡಿ, ನಮ್ಮ ಮನ್ಯಾಗ ಬರಿಪ್ಪ, ನಮ್ಮ ಮನ್ಯಾಗ ಊಟ ಮಾಡಿ ಹೋಗ್ರಿ ಅಂತ ಕರ್ಕೊಂಡು ಒಳಗೆ ಹೋದ್ರೆ ಎಲ್ಲ ಬಡಬಗ್ಗರಿಗೆ ಅನಾಥರಿಗೆ ಕರ್ಕೊಂಡು ಹೋಗಿ ಎಲ್ಲ ದೊಡ್ಡ ದೊಡ್ಡ ಚಾಪೆಗಳನ್ನು ಹಾಸಿ ಬಾಳೆ ಎಲೆ ಮ್ಯಾಲ ಅವರಿಗೆಲ್ಲ ಭಕ್ಷ್ಯ ಭೋಜನಗಳನ್ನು, ಹೋಳಿಗೆ ತುಪ್ಪ ಹುಗ್ಗಿ ಏನೇನಿತ್ತೆಲ್ಲವನ್ನು ನೀಡಿ ಸಾಕನಷ್ಟು ಅವರಿಗೆಲ್ಲ ಉಣಿಸಿಬಿಟ್ರು. ಉಣಿಸಿದ ಬಳಿಕ ಮತ್ತೆ ನಿಮ್ಮ ಮನ್ಯಾಗ ಯಾರ ಇದ್ರೆ ಕಟ್ಕೊಂಡು ಹೋಗ್ರಿ ಎತ್ತ ಗಿರಿಜಾದೇವಿ ಅವರು ಕಟ್ಟಿ ಕೊಟ್ಟರು. ಇವರು ಉಂಡು ಹೋದ ಬಳಿಕ ಬ್ರಾಹ್ಮಣರು ಬಂದ ಹಿಂದಿಂದ ನಮಗೆ ಮೊದಲು ಊಟಕ್ಕೆ ಹೇಳಿ ಬಡಬಗ್ಗರಿಗೆ ಮೊದಲು ಉಣಿಸ್ಯಾರಂದ್ರೆ ನಾವೇನು ಊಟ ಮಾಡೋದಿಲ್ಲ ಅಂತ ಅವರು. ಅವಾಗ ಏಕನಾಥ ಮಹಾರಾಜರು ಹೇಳಿದರು, ಅನ್ನಕ್ಕೇನಾರ ಗೊತ್ತೈತೇನು, ಇವು ಮ್ಯಾಲಿನ ಜಾತ್ಯಾವ ಅದಾನ, ಇವು ಕೆಳಗಿನ ಜಾತ್ಯಾವ ಅದಾನ, ಇವು ಹಸ್ದಾವ ಅದಾನ, ಇಲ್ಲ ಏನೂ ಗೊತ್ತಿಲ್ಲ ಅದಕ್ಕೆ. ಅನ್ನಕ್ಕೆ ಏನು ಗೊತ್ತದ ಅಂದ್ರೆ ಪ್ರಾಣವನ್ನು ಉಳಿಸುವುದು ಅಷ್ಟೇ ಅನ್ನಕ್ಕೆ ಗೊತ್ತದನೇ ಹೊರತು ಅನ್ನಕ್ಕೆ ಯಾವ ಜಾತ್ಯಾವನ ಮುಖಕ್ಕೆ ಹೋಗ್ತನತ್ತೇನ್ರಿ ಗೊತ್ತೈತೆ? ಒಂದು ಗೋಧಿ ಕಾಳಿಗೆ ಏನರ ಗೊತ್ತೈತೆ? ನಾ ಇಂಥ ಲಿಂಗಾಯತರ ಮನೆಗೆ ಊಟಕ್ಕೆ ಹೋಗಾವದೀನಿ ಅಂತ ಗೊತ್ತೈತೇನು ಅದಕ್ಕೆ? ಒಂದು ಜ್ವಾಳದ ಕಾಳಿಗೆ ಏನಾದರೂ ಗೊತ್ತದ ಏನು? ನಾ ಇವತ್ತು ಬಡವರ ಮನೆ ರೊಟ್ಟಿ ಆಗಾವದೀನಿ ಅಂತ ಜ್ವಾಳದ ಕಾಳಿಗೆ ಗೊತ್ತೈತೇನು? ಯಾವಕ್ಕೂ ಏನೂ ಗೊತ್ತಿಲ್ಲ. ನಮ್ಮ ಕಲ್ಪನಾ ಅದು. ಅನ್ನ ಇರುವುದು ಹಸಿವನ್ನು ಹಿಂಗಿಸುವ ಸಲುವಾಗಿಯೇ ಹೊರತು ಆಡಂಬರಕ್ಕಾಗಿ ಅಲ್ಲ.
ಅನ್ನ ಇರುವುದು ಪ್ರತಿಸ್ಪರ್ಧೆ ಮಾಡುವುದಕ್ಕಾಗಿ ಅಲ್ಲ, ಅನ್ನ ಇರುವುದು ಜಾತಿ ಮಾಡೋ ಸಲುವಾಗಿ ಅಲ್ಲ, ಅನ್ನ ಇರುವುದು ಹಸದವನನ್ನು ಹೊಟ್ಟೆ ತುಂಬಿಸಿ ಬದುಕಿಸೋ ಸಲುವಾಗಿ ಅನ್ನದನೇ ಹೊರತು ಮತ್ತೆದಕ್ಕೂ ಇಲ್ಲ. ಅದಕ್ಕೆ ಹಸದವ್ರ ಮುಂದೆ ಒಟ್ಟ ನೀವು ಏನೂ ನೋಡ್ಲಕ್ಕೆ ಹೋಗಬಾರ್ದು, ಅವ್ರಿಗೆ ಯಾವ ಪ್ರಶ್ನೆ ಕೇಳಕ್ಕೆ ಹೋಗಬಾರ್ದು. ಹಸದವ್ರ ಮುಂದೆ ಶಾಸ್ತ್ರ ಹೇಳಕ್ಕೆ ಹೋಗಬಾರ್ದು, ಹಸದವ್ರ ಮುಂದೆ ಪುರಾಣ ಹೇಳಕ್ಕೆ ಹೋಗಬಾರ್ದು, ಹಸದವ್ರ ಮುಂದೆ ಜಾತಿ ಕೇಳಕ್ಕೆ ಹೋಗಬಾರ್ದು, ಎಷ್ಟು ಸಾಲಿ ಕಲ್ತದಿ ಅವ್ರವ ಏನೂ ಕೇಳಬಾರ್ದು. ಮೊದಲು ಉಣಿಸ್ಬೇಕು, ಆ ಬಳಿಕ ಕೇಳಬೇಕು. ನಮ್ಮ ಉಲ್ಟಾ ಅದಾವೆಲ್ಲ. ಮೊದಲೇ ಎಲ್ಲ ಕೇಳೇನ ಒಂದು ತುಸು ಅವನಿಂದ ಲಾಭ ಆಕ್ಕಿತ್ತು ಅಂದ್ರೆ ಬರ್ರಿ ಒಳಗೆ ಬರ್ರಿ ಅಂತ ಕರ್ಕೊಂಡು ಹೋಗ್ತೀವಿ. ಲಾಭ ಆಗಂಗೆ ಕಾಣಲಿಲ್ಲ ಅಂದ್ರೆ ನಡಿ ಮುಂದಿನ ಮನೆಗೆ ಅಂತ ಹೇಳ್ತೀವಿ. ಹಿಂಗಾಗಬಾರ್ದು. ಏಕನಾಥ ಮಹಾರಾಜರು ಅವರಿಗೆಲ್ಲ ಉಣಿಸಿದರು. ವಿಚಾರ ಮಾಡಬೇಕು, ಒಬ್ಬ ಸಂತರಿಗೆ ನಮಗೆ ಎಷ್ಟು ವ್ಯತ್ಯಾಸದ. ಇನ್ನೊಂದು ಸಾರಿ 4 ಜನ ಕಳ್ಳರು ತುಡುಗು ಮಾಡೋರು ಇವರು ಭಾಗವತ ಕಥೆಯನ್ನು ಹೇಳ್ತಿದ್ರು. ಇವ್ರದ್ದು ಕಥೆ ಮುಗಿದ ಬಳಿಕ ಈ ಕೇಳಕ್ಕೇನು ಬಂದಿರ್ತಾರೆ, ಇವರು ಪ್ರವಚನ ಐತೆ ಅಂದ್ರೆ ಇಲ್ಲೇನು ತುಡುಗರೋದು ಇರೋದಿಲ್ಲ ಅಂಥೇಳಿ ಎಲ್ಲ ಬಂಗಾರದ ಬಳೆ ಬಂಗಾರದ ಸಾಮಾನು ಹಾಕ್ಕೊಂಡು ಬಂದಿರ್ತಾರೆ, ಉಂಗ್ರದು. ಇವು ಪ್ರವಚನ ಮುಗಿದ ಬಳಕೆ ಇವನ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬೇಕು ಹೊತ್ತು 4 ಮಂದಿ ಕಳ್ಳರು ಬಂದರು. ಎಲ್ಲದಾರ ಅವರು? ಪ್ರವಚನದಾಗ ಕೂತಿದ್ರು. ಇಲ್ಲೇನಿಲ್ಲ, ಮತ್ತೆ ಇಲ್ಲಿ ಅಜ್ಜಾರ ಮಠ ಐತಿ, ಹಂಗೇನಾಗೋದಿಲ್ಲ. ಆದರೂ ಯಾವಾಗಾರೆ ಪಾಪ ಅವು ಅಡುಗೆ ಮಾಡೋ ಹುಡುಗರು ಚಪ್ಪಲಟ್ಟು ಹೋಗ್ತಾವ. ಮತ್ತು ಇಟ್ಟಂತೂ ಏನು ಅವು 10-11ಕ್ಕೆ ಎಲ್ಲ ಬಾಂಡೆ ಬೋಗಾಣಿ ಎಲ್ಲ ತೊಳೆದು ಮ್ಯಾಲೆ ಬರ್ತಾವೆ. ಅಜ್ಜಾರ ಇವತ್ತು ನಮ್ಮ ಚಪ್ಪಲ ಇಲ್ಲ. ನಾವು ಅಂದೀವಿ ಇಲ್ಲೇನು ಕಳ್ರಿ ಯಾರು ಬಂದಿರಲಿಲ್ಲ ನಮ್ಮ ಪ್ರವಚನದಾಗ. ನಾವು ಇಲ್ರಿ ಅವು ಚಪ್ಪಲ್ಕ್ಕೆ ಬಹುತೇಕ 2 ರ್ಯಾಕಿ ಬಂದಂಗೆ ಕಾಣ್ತಾವೆ, ಹಾರಿ ಹೋಗಿಬಿಟ್ಟವು. ಅದಕ್ಕೆ ಹಂಗೆ ಕಳ್ರು 4 ಮಂದಿ ಅಲ್ಲಿ ಪ್ರವಚನದಾಗ ಕೂತಿದ್ರು. ಅವರು 4 ತಾಸು ಕೇಳಿದ್ರು. ಅವರು ಹೆಂಗೆ ಕೇಳಿದ್ರು ಅಂದ್ರೆ ದಿನ ಕೇಳೋರ್ಕಿಂತ ಚಲೋ ಕೇಳಿದಾರೆ ಅವರು. ಸಂಶಯ ಬರಬಾರ್ದಲ್ಲ ಯಾರಿಗೆ. ಇವರು ದಿನ ಸುಮ್ಮ ಕೂತು ಕೇಳ್ತಿದ್ರು, ಅವರು ಗೋಣ ಹಾಕೋತಿ ಕೇಳಿದರು. ಎರಡನೇದಂದ್ರೆ ಅವರು ಇವ್ರಿಗಿಂತ ಹೆಚ್ಚಿಗೆ ಚಪ್ಪಾಳೆ ಹಾಕಿದರು, ಇವ್ರಿಗಿಂತ ಚಲೋ ಕೇಳಿದರು. 4 ತಾಸು ಆಯಿತು ಭಾಗವತ ಕೀರ್ತನ. ಆದ ಬಳಿಕ ಏಕನಾಥ ಮಹಾರಾಜರು ತಮ್ಮ ಪೂಜಾ ಕೋಣೆಗೆ ಹೋಗಿ, ಅವತ್ತು ಏಕಾದಶಿ ಇತ್ತು, ವಿಠ್ಠಲನ ಧ್ಯಾನ ಮಾಡ್ಕೋತ ಕುಂತರು. ಕುಂತ ಬಳಿಕ ಸಮಾಧಿಸ್ಥರಾದರು. ತಮ್ಮಲ್ಲೇ ತಾವು ಮುಳುಗಿ ಧ್ಯಾನ ಮಗ್ನರಾಗಿದ್ದರು. ಮುಂದೊಂದು ಸಣ್ಣ ದೀಪ ಉರಿತಿತ್ತು. ಅವಾಗ ಏನಾಯಿತು ಅಂದ್ರೆ, ಈ ಕಳ್ಳರು ಕಳ್ಳತನ ಮಾಡಬೇಕು ಅಂತ ವಿಚಾರ ಮಾಡಿ ಅವ್ರದೇ ಮನೆಗೆ ಹೋಗಿ ಹುಡುಕಾಡ್ಲಕ್ಕೆ ಚಾಲೂ ಮಾಡಿದರು. ಮಾಡೋದ್ರೊಳಗನ ದೀಪ ಒಂದ. ಕಳ್ಳರಂದ್ರೆ ಬಹಳ ಶಾಣೆ ಇದ್ದವ್ರು ಕಳ್ಳರಕ್ಕಾರ, ಮತ್ತು ಮಳ್ಳಿದ್ದು ಕಳ್ಳಾಗೋದಿಲ್ಲ. ಇವು ಶಾಣೆ ಭಾಳ ಬೇಕಾಗ್ತದೆ. ಅವರು ತಮ್ಮ ಹೆಜ್ಜೆ ಸಪ್ಪಳ ತಮಗೆ ಕೇಳಬಾರ್ದು, ಅಟ್ಟ ಮೆತ್ತಗೆ ನಡ್ಕೋತ ಹೋಗಿ ಸ್ವಲ್ಪ ಹಂಗೆ ಹಿಂಗೆ ಮಾಡೋದ್ರೊಳಗೆ 1-2 ಬಾಂಡೆ ಬಿದ್ದು ಕೆಳಗೆ. ಏನು ಆಗಬಾರ್ದು ಅದ ಆಯ್ತು. ಮನ್ಯಾನ ಮಂದೆಲ್ಲ ಎದ್ದರು. ಆವಾಗ ಏಕನಾಥ ಮಹಾರಾಜರು ನೋಡಿ ಬಂದರು. ಏನಪ್ಪ ಎದಕ್ಕೆ ಬಂದಿದ್ರಿ? ಇಲ್ಲ, ಮತ್ತು ನಾವು ಪ್ರವಚನ ಕೇಳಕ್ಕತ್ತ ಬಂದಿದ್ದೀವಿ. ಆ ಬಳಿಕ ನಮಗನಿಸ್ತು ಒಂದು ತುಸು ಏನಾರೇ ನಮ್ಮ ಸಾಮಾನು ತೊಗೊಂಡು ಹೋದ್ರೆ ನಮಗೂ ಲಾಭ ಆಗ್ತದಂತ ನಾವು ನಿಮ್ಮ ಮನ್ಯಾನ 1-2 ಬಾಂಡೆ 1-2 ಅವು ಇವು ತೊಗೊಂಡು ಹೋಗ್ಬೇಕತ್ ಮಾಡಿದೇವತ್ತಂದರು. ಏಕನಾಥ ಮಹಾರಾಜರಂದರು, ನಮ್ಮ ಮನ್ಯಾಗ ಏನೇನು ಸಾಮಾನು ಅದಾವತ್ತು ನಿಮಗೆ ಹೆಂಗೆ ಗೊತ್ತಾಕತಿ? ನೀವು ತ್ರಾಸು ತಗೋಬೇಡ್ರಿ, ಇಲ್ಲೇ ನಿಂದ್ರಿ ಅತ್ತ. ಮನ್ಯಾಗ ಎಲ್ಲ ಆಗಿನ ಕಾಲದ ದೀಪ ಹಚ್ಚಿ ಅವರ ತಿಜೋರಿ ಚಾವಿ ತೆಗೆದು
ಏನೇನು ಅವ್ರ ಲಗ್ನದಾಗ ಅವ್ರ ಮಾವು ಕೊಟ್ಟಿದ್ಲ ಅವೆಲ್ಲ ಒಟ್ಟ ಉಪಯೋಗನ ಎಲ್ಲ ಹಂಗೆ ಇಟ್ಟಿದ್ದೀವಿ. ಅದು ಯಾವಾಗ ಕಾಲ ಬರ್ತದ ನೋಡುನು ಅಂತ. ಈಗ ಕಾಲ ಬಂದದ, ಎಲ್ಲ ತಗೋರಿ ಅಂತ ತಂದ ಬಂಗಾರದ ನಾಣ್ಯಗಳನ್ನು, ಬಂಗಾರದ ಉಂಗುರ, ಸರ, ಚೈನ ಎಲ್ಲ ಅವ್ರ ಮುಂದೆ ಹಾಕಿದ್ರು. ನಿಮ್ಮೂ ಇರ್ಬೇಕಲ್ಲ ಮತ್ತೇನ್ರಿ ಲಗ್ನದಾನು ನೋಡ್ರಿ. ಅವು ಏನು ಕೊಟ್ಟದ್ದು ಅಲ್ಲೇ ಜಂಗ್ ಹತ್ಯಾವ. ಅವಾಗ ಇಟ್ಟೆಲ್ಲ ಮುಂದೆ ತಂದು ಹಾಕಿದ್ರು. ಹಾಕಿದ ಬಳಿಕ ಇವೆಲ್ಲ ತಗೊಂಡು ಹೋಗ್ರಪ್ಪ, ಮತ್ತು ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಏನಾರೇ ದೊಡ್ಡ ಬಾಂಡೆಗಳು ಬೇಕಾದ್ರೆ ಅವು ತಗೋರಿ, ತಾಟ ಬೇಕಾದ್ರೆ ತಗೋರಿ, ನಿಮಗೆ ಮತ್ತೇನೇನು ಬೇಕಲ್ಲ ಎಲ್ಲ ತಗೊಂಡು ಹೋಗ್ರಿ. ನಿಮಗೇನು ಕಡಿಮೆ ಬೆತ್ತು ಅಂತ ಅನಿಸ್ಬಾರ್ದು, ಚಲೋ ರೀತಿಯಿಂದ ಬದುಕ್ರಪ್ಪ ಅಂತ ಏಕನಾಥ ಮಹಾರಾಜರು ಹೇಳಿದರು. ಆಗ ಅವು ಕಳ್ಳರಿಗೆ ದಿಕ್ಕು ತಪ್ಪಿದಂಗಾತು. ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದರು, ನಾವು ಇಲ್ಲಿ ತಕ ಕಳ್ಳರಿದ್ದೀವಿ, ಇನ್ನು ಮುಂದೆ ನಾವು ಒಳ್ಳೆಯ ಜೀವನವನ್ನು ಸಾಗಿಸ್ತೀವಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಹೇಳಿದರು. ಕಳ್ಳರ ಬದಲಾದರು. ಎದರಿಂದ? ಮಹಾತ್ಮರ ಮನಸ್ಸಿನಿಂದ. ಮಹಾತ್ಮರು ಅಷ್ಟು ದೊಡ್ಡವರು ಇರ್ತಾರೆ. ಅಂಥ ಏಕನಾಥ ಮಹಾರಾಜರು ಹೀಗೇ ನಿಯಮಬದ್ಧವಾಗಿ ಸಂತ ಜೀವನವನ್ನು ಸಾಗಿಸಿ ಈ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋದರು. ಅದು ಏಕನಾಥಿ ಭಾಗವತ. ಏಕನಾಥ ಮಹಾರಾಜರ ಭಾಗವತವನ್ನು ಬರೆದರು, ಅನೇಕ ಗ್ರಂಥಗಳನ್ನು ಬರೆದರು. ಮಹಾರಾಷ್ಟ್ರದ ಎಲ್ಲ ಸಂತರಲ್ಲಿ ಶಾಂತ ಸ್ವರೂಪದ ಮಹಾಸಂತರು ಯಾರು ಅಂದರೆ ಏಕನಾಥ ಮಹಾರಾಜರು. ಅಂಥವರು ಆಯುಷ್ಯ ಆಗ್ತಾ ಬಂತು. ಒಂದು ದಿನ ಎಲ್ಲ ಭಕ್ತರಿಗೆ ಹೇಳಿದರು, ನಾ ಇಂಥ ದಿವಸ ದೇಹ ಬಿಡ್ತೀನಿ. ಆಯ್ತು, ಆ ದಿವಸ ಸ್ನಾನ ಮಾಡಿ ಬಂದು ಪೂಜಾ ಮಾಡಿ ಧ್ಯಾನಕ್ಕೆ ಕುಳಿತರು. ಅಲ್ಲಿಯೇ ಅವರ ದೇಹ ಕೆಳಗೆ ಬಿತ್ತು. ಅವರು ಪರಮಾತ್ಮನಲ್ಲಿ ಒಂದಾಗಿ ಸಮಾಧಿಸ್ಥರಾಗಿ ಬೆರೆತು ಹೋದರು. ಏಕನಾಥ ಮಹಾರಾಜರು ಅಂದ್ರೆ ಜ್ಞಾನಿ ಭಕ್ತರವರು, ಬರೇ ಭಕ್ತಿ ಅಲ್ಲ, ಜ್ಞಾನಿ ಭಕ್ತರು. ಆದ್ದರಿಂದ ಅಂಥ ಏಕನಾಥ ಮಹಾರಾಜರ ಒಂದು ದಿವ್ಯ ಸಂತ ಶಕ್ತಿ, ಅವರಲ್ಲಿರುವಂಥ ಆ ಒಂದು ತಪಸ್ಸು ನಮ್ಮನ್ನೂ ಕೂಡ ಉದ್ಧರಿಸಲಿ ಅಂಥೇಳಿ ಪ್ರಾರ್ಥಿಸಿ ಇವತ್ತಿನ ಸತ್ಸಂಗಕ್ಕೆ ಮಂಗಲ.